ವಾರ್ನಿಂಗ್ ಬ್ಯಾಕಪ್ ಡಿಆಕ್ಟಿವೇಟರ್ ಆಟೋ ಆಪರೇಷನ್ ಈಗ ಆರಂಭವಾಗುತ್ತೆ. Oh my god. Oh my god. ವಾರ್ನಿಂಗ್ ಬ್ಯಾಕಪ್ ಡಿಆಕ್ಟಿವೇಟರ್ ವೇಗವಾಗಿ ಆರಂಭವಾಗುತ್ತೆ. ತಯಾರಾಗಿರಿ. Oh my god. Oh my god. ಹಲೋ, ನನಗೇನ್ ಮಾಡಿದ್ರಿ ನೀವು? ನಾನು ಪ್ರೆಗ್ನೆಂಟ್ ಹೇಗಾದೆ? ಇಲ್ಲಿ ಕೇಳಿ, ನನ್ಗೊಬ್ಬ ಮಗ ಇದ್ದಾನೆ. ಅವನ ಹೆಸರು ಆಂಡ್ರಸ್. ಅವನು ಇಲ್ಲೇ ಇದ್ದಾನೆ. ಅವನಿಗೇನು ಆಗಿಲ್ಲ ತಾನೆ? ನಾನು ಹೇಗೆ ಆಚೆ ಹೋಗ್ಬೇಕು? ಅಲ್ಲಿ ನೋಡು. ಎಲ್ಲಿ 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 ಹೇಳ್ತಿದ್ದೀರಾ? ಇದಾ ಇದಾ ಇದು ಬೇಕಾ? ಇದು 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 ಬೇಕಾ? ಇಲ್ಲ ಇದು ಬೇಕಾ? ಏನ್ ಬೇಕು ಅಂತ ಹೇಳಿ. ಇದು ಈ ಟ್ಯಾಬ್ಲೆಟಾ ನಿಮಗೆ ಬೇಕಾಗಿರೋದು? ಇದು ನಿಮಗೆ ಬೇಕಾ? ನನಗೆ ಡೋರ್ ಕೀ ಕೊಡಿ, ಇದನ್ನ ಕೊಡ್ತೀನಿ. 4832 4832 4832 4832. Oh my god. 4832 4832 4832. No. 4832 4832. ಹಲೋ, ವಾರ್ನಿಂಗ್ ಬ್ಯಾಕಪ್ ಜನರೇಟರ್ ಆಕ್ಟಿವೇಟರ್ ಪವರ್ 35% ಓನ್ಲಿ. ಈ ಕಡೆನಾ?
ಈ ಕಡೆನಾ? ಈ ಕಡೆನೇ ಹೋಗ್ತೀನಿ. ಈ ಕಡೆನೆ, ಈ ಕಡೆನೆ. ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಬಾಗಿಲು ತೆಗೀರಿ ಪ್ಲೀಸ್, ಪ್ಲೀಸ್ ಬಾಗಿಲು ತೆಗೀರಿ. ಹಲೋ ಹಲೋ. ಹಲೋ, ಏನಿದು? ಅಮ್ಮ, ನನಗೆ ನಾಷ್ಟ ಬೇಕು. ಅದು ಕಾಣೆ ಆಗ್ತಾ ಇದೆ. ಒಂದಿನ ಎಲ್ಲರೂ ಕಾಣಿಸ್ದೆ ಹೋಗ್ತಾರೆ. ನಿನ್ನ ಹೋಮ್ವರ್ಕ್ ಥರನೇ. ಹೋಮ್ವರ್ಕ್ ಮುಗಿಸ್ತೀಯಾ? ಹಾಗಾದ್ರೆ ನೀವು ಯಾವತ್ತೂ ಹೋಗಲ್ಲ ಅಲ್ವಾ? ಯಾವಾಗಲೂ ನಿನ್ನ ಜೊತೆನೇ ಇರೋದಕ್ಕಾಗಲ್ಲ. ಓಕೆ, ಇಲ್ಲಿದೆ. ಅದು ನಂಗೆ ಗೊತ್ತಿಲ್ಲ. ಅದೆಲ್ಲ ಇರಲಿ, ಕೆಲವೊಂದು ಥಿಂಗ್ಸ್ ಕಾಣಿಸ್ತಾ ಇಲ್ಲ. ಎಲ್ಲಿ ಅದೆಲ್ಲ? ಅದು 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 ನನ್ನ ರೂಮಲ್ಲಿದೆ ಅನ್ಸುತ್ತೆ. ನಾನು ಚೆಕ್ ಮಾಡ್ತೀನಿ. ಮೊದಲು ನೀನು ತಿಂಡಿ ತಿನ್ನು, ಆಮೇಲೆ ಅದನ್ನೆಲ್ಲ ನೋಡೋಣ. ನಾನು ಅದನ್ನ ಕಳಿಲಿಲ್ಲ. ಅದೆಲ್ಲೋ ಇದೆ ಇಲ್ಲೇ. ಯಾಕೆ ಹೀಗೆ ಮಾಡಿದೆ? ಕೋಪ ಮಾಡ್ಕೋಬೇಡಿ. ಬೇರೆ ಏನು ಮಾಡಲಿ ನಾನು? ಸಾರಿ. ನಾನಿಲ್ಲ ಅಂದರೆ ಆಗ ನಿನ್ಗೆ ಅರ್ಥ ಆಗತ್ತೆ. ಅದನ್ನೆಲ್ಲ ಮುಟ್ಬೇಡ, ಕೈ ಕಟ್ಟಾಗತ್ತೆ. ಇದನ್ನೇ ನಾನು ಇಷ್ಟೊತ್ತರೆಗೂ ಹೇಳಿದ್ದು.
ಏನಿದು? ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಆಕ್ಟಿವೇಶನ್ ಅಲ್ಲಿದೆ. ಪವರ್ 30% ಓನ್ಲಿ. ಹಲೋ, ಯಾರಾದ್ರೂ ಇದ್ದೀರಾ? ಇದ್ರೆ ಒಂದ್ ಸ್ವಲ್ಪ ಶಬ್ದ ಮಾಡಿ. ಹಲೋ, ಇನ್ನು ಅಲ್ಲೇ ಇದ್ದೀರಾ? ಹಲೋ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಸದ್ಯ ಬಂದ್ರಲ್ಲ, ನಂಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮೊದ್ಲು. ಇಲ್ಲೇ ನಾನು ಕಂಡುಬಿಟ್ಟಿದ್ದು. ನನ್ನಿಂದ ಮೂವ್ ಮಾಡೋಕ್ಕಾಗ್ತಿಲ್ಲ. ಡಾಕ್ಟರ್ನ ಕರ್ಕೊಂಬರಕ್ಕಾಗತ್ತಾ? ಎಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ನನಗೇನು ಅರ್ಥ ಆಗ್ತಿಲ್ಲ. ಇದು ಹಾಸ್ಪಿಟಲ್ ಅಲ್ಲ. ಇಲ್ಲಿ ಡಾಕ್ಟರ್ಸು ನರ್ಸು ಯಾರೂ ಇಲ್ಲ. ಸದ್ಯಕ್ಕೆ ನಾನು ನೀನು ಮಾತ್ರ ಇರೋದು. ನೀವೇನು ಮಾತಾಡ್ತಿದ್ದೀರಾ? ನಾವೆಲ್ಲಿದ್ದೀವಿ? ಇಲ್ಲಿಂದ ಹೊರಗಡೆ ಕರ್ಕೊಂಡೋಗ್ತೀರಾ? ಕಮಾನ್ ಪ್ಲೀಸ್, ನನ್ನ ಕೈನೊಂದು ಸ್ವಲ್ಪ ಬಿಚ್ಚಿ. ನೋ 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 ನೋ, ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಡಿ. ನೀನ್ ಯಾರು ಅಂತ ಆ ಬೋರ್ಡಲ್ಲಿ ನೋಡ್ದೆ. ನನ್ನ ಲೈಫನ್ನ ರಿಸ್ಕಲ್ಲಿ ಹಾಕೋಕ್ ರೆಡಿ ಇಲ್ಲ. ನೀನ್ ಇಲ್ಲೇ ಮಲ್ಕೊಂಡು ರೆಸ್ಟ್ ತಗೋ. ಎಲ್ಲ ವಿಷಯನೂ ನಾನು ಮೊದಲು ತಿಳ್ಕೋಬೇಕು. ನಾನು ಹೆನ್ರಿ. ಅದಕ್ಕೆ ಅಂದರೆ ನಾನು ಹೆನ್ರಿ, ನಾನು ಬೇರೆ ಯಾರೂ ಅಲ್ಲ. ನಾನಿಲ್ಲಿ ಒಬ್ಬನೇ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ನೀವು ನಾನು ಮಾತ್ರ ಅಂದ್ರಲ್ಲ, ನೀವೊಬ್ಬರೇ ಇರೋದಕ್ಕೆ ಇಷ್ಟಪಡ್ತೀರಾ? ಹಾಗಾದ್ರೆ ನಾವು ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರನ್ನ ಹೇಳಿ. ಹ್ಯಾಲಿ. ಆಲಿ, ಹಾಯ್. ನೀವು ಇಲ್ಲಿ ಹೇಗೆ ಬಂದ್ರಿ? ನಾನು ಕಣ್ಬಿಟ್ಟು ನೋಡಿದಾಗ ನಿನ್ ಥರಾನೆ ಇದೇ ರೀತಿ ಒಂದು ರೂಮಲ್ಲಿ. ಯೋಚನೆ ಬೇಡ, ನಾವಿಬ್ಬರು ಒಂದೇ ಕೇಸನೆ. ಅದಾದ್ಮೇಲೆ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಹಾಗಾದ್ರೆ ಮೊದಲು ಪ್ರೆಗ್ನೆಂಟ್ ಆಗಿರ್ಲಿಲ್ವಾ? ಅದಾಗೋಕ್ ಸಾಧ್ಯನೇ ಇಲ್ಲ. ಶಿಟ್, ಇಲ್ಲೇನ್ ನಡೀತಾ ಇದೆ? ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿರೋರೆಲ್ಲರೂ ಸತ್ತು ಹೋಗಿದ್ದಾರೆ. ನನ್ನನ್ನು ಬಿಚ್ಚಿ ಪ್ಲೀಸ್. ಹಲೋ, ಇಲ್ಲಿ ಬನ್ನಿ ಪ್ಲೀಸ್. ಕ್ವೈಟ್. ಕಮ್ ಆನ್. ಏನದು? ಏನಾಯ್ತು?
ಅದೇನದು? ನನಗೆ ಗೊತ್ತಿಲ್ಲ. ಏನದು? ತಡ್ಕೊಳಕ್ಕಾಗ್ತಿಲ್ಲ. ಏನದು? ನಮಗೀಗ ಹೆಲ್ಪ್ ಬೇಕೇ ಬೇಕು. ಮೊದಲು ನಾವಿಲ್ಲಿಂದ ಹೋಗ್ಲೇಬೇಕು. ಹೌದು, ಹಾಕೊಳಕ್ ಬಟ್ಟೆ ನೋಡ್ತೀನಿ. ಇನ್ನು 30 ಸೆಕೆಂಡಲ್ಲಿ ನಾವಿಲ್ಲಿಂದ ಹೋಗ್ಲೇಬೇಕು. ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಆಕ್ಟಿವೇಶನ್ ಅಲ್ಲಿದೆ. 30 ಮಿನಿಟ್ಸ್ ಓನ್ಲಿ. ಪ್ಲೀಸ್, ಏನ್ ಮಾಡ್ತಿದ್ದೀರಾ? ಇದೀಗ ನಮ್ಗೆ ಅಗತ್ಯ ಇದೆ. ತಗೋ, ನಿನ್ನ ಹತ್ರನೇ ಇಟ್ಕೋ. ನೀವು ಮಾತ್ರ ದೊಡ್ಡ ತಗೊಂಡಿದ್ದೀರಾ? ನಿಮ್ಗೆ ಏನಾಯ್ತು? ಆ ಜಾಗದಲ್ಲಿ ಈ ಜಾಗ ತುಂಬಾ ಸೈಲೆಂಟ್ ಆಗಿದೆ. ಸೈಲೆಂಟ್ ಆಗಿರೋ ಜಾಗನ ನಂಬೋದಕ್ಕಾಗಲ್ಲ. ಹುಷಾರು. ಓಕೆ. ಯಾರಾದ್ರೂ ಇದ್ದೀರಾ? ಹಲೋ, ನಾನು ಮ್ಯಾರಿಜನ್ ಮಾತಾಡ್ತಿದ್ದೀನಿ. ಯಾರೋ ಜೀವಂತವಾಗಿದ್ದಾರೆ. ನೀವು ಸ್ವಲ್ಪ ಬೇಗ ಬರ್ತೀರಾ? ಇಲ್ಲಿ ಸ್ವಲ್ಪ ಸಹಾಯದ ಅಗತ್ಯ ಇದೆ. ಇಲ್ಲಿರೋ ಲ್ಯಾಬ್ಗೆ ಸ್ವಲ್ಪ ಬೇಗ ಬರೋಕ್ಕಾಗತ್ತಾ? ಓ ಶಟ್. ಏನದು? ವಾಟರ್ ಬ್ಯಾಗ್ ಹೊಡಿತು ಅನ್ಸತ್ತೆ. ಓ ದೇವ್ರೆ, ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ದೇವ್ರೆ. ಇದು ತುಂಬಾ ಹೆವಿ ಆಗುತ್ತೆ. ಹೇಗೆ ಹ್ಯಾಂಡ್ಲ್ ಮಾಡೋದು ನನಗೆ ಗೊತ್ತು. ಹಲೋ, ಟೆಸ್ಟಿಂಗ್ 1 2. ಹಲೋ, ಏನೋ ಕ್ರಾಸ್ ಟಾಕ್ ಅನ್ಸತ್ತೆ. ಇಲ್ಲ, ಆ ಥರ ಅಲ್ಲ. ನಾನು ಹೆನ್ರಿ, ನಾನು ಅಲ್ಲಿ ಜೊತೆ ಇದ್ದೀನಿ. ಎಲ್ಲಿದ್ದೀರಾ ಅಂತ ಮೊದಲು ಹೇಳಿ. ಯಾವ ಜಾಗದಲ್ಲಿದ್ದೀರಿ ಎಕ್ಸಾಕ್ಟ್ ಆಗಿ? ನನಗೆ ಗೊತ್ತಿಲ್ಲ. ನಾವು ಕಣ್ಬಿಟ್ಟಾಗಿಲ್ಲಿದ್ವಿ. ನೀವು ಡಾಕ್ಟರ್ಸ್ ಅಲ್ವಾ? ಅಲ್ಲ. ಏನಾದ್ರು ತಪ್ಪಾಗಿ ಹೇಳಿದ್ವಾ? ಗೊತ್ತಿಲ್ಲ. ಅವರು ಕೂಡ ನಿಮ್ಮ ಹಾಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಓಕೆ, ನಾ ಹೇಳೋದನ್ನ ಮಾಡಿ ನಾವಿಲ್ಲಿಂದ ಆಚೆ ಹೋಗೋಣ. ಸರಿ, ಹೇಗೆ ಮಾಡೋದು ಅಂತ ಹೇಳಿ. ಮೊದಲು ಆ ರೂಮಲ್ಲಿ ಹುಡುಕ್ ನೋಡಿ. ಕೆಲವು ಆಂಟಿ ಕೇಜಸ್ ಇದೆ, ಕೆಲವು ಫೈಲ್ ಫೋಲ್ಡರ್ಸ್, ಆಕ್ಸಿವೇಷನಲ್ ಅನಾಲಿಸಿಸ್ ಡಾಕ್ಟರ್ ಪ್ರಿನ್ಸ್ ಅಂತ ಹಾಕಿದೆ. ನೀವು ಎಲ್ಲಿದ್ದೀರಂತ ಗೊತ್ತಾಯ್ತು. ಸರಿ, ಈಗ ಏನು ಮಾಡ್ಬೇಕು ನಾನು? ನೀವೀಗಲೇ ನಾ ಹೇಳೋ ಜಾಗಕ್ಕೆ ಬಂದ್ಬಿಡಿ. ಆ ಹುಡುಗಿನ ಕರ್ಕೊಳ್ಳಿ, ಲೆಫ್ಟ್ ತಗೊಳ್ಳಿ, ಆಮೇಲೆ ರೈಟ್ ತಗೊಂಡು ಬನ್ನಿ. ಓಕೆ? ನಿಮ್ಗೆ ಅಗತ್ಯ ಇರೋ ಎಲ್ಲ ವಸ್ತುಗಳನ್ನು ತಗೊಂಡು ಬಂದ್ಬಿಡಿ. ಮಿಸ್ ಮಾಡಬೇಡಿ. ಓಕೆ? ಇದಕ್ಕೆ ಕಾರಣ ನೀವು ತಗೊಂಡು ಡ್ರಗ್ಸ್. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತ. ಸರಿ, ನಿಮ್ಮಿಷ್ಟ. ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೇಡ. ಓ, ಈಗ ನಿಮ್ಮ ಎರಡನೇ ಮುಖ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಬಿಟ್ಟು ಹೋಗ್ಬೇಡ. ಖಂಡಿತ ನಾನು ಬರ್ತೀನಿ. ನನ್ನ ಮುಖ ನೋಡಿ. ನಾನು ಖಂಡಿತ ಪ್ರಾಮಾಣಿಕ, ಕೂಲ್ ಮತ್ತೆ ಖಂಡಿತ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ತಗೋ ಇದನ್ನ. ಅದನ್ನ ನೀವೇ ಇಟ್ಕೊಳ್ಳಿ. ನನಗೆ ಇಷ್ಟು ಸಾಕು. ಬೇಗ ಬರ್ತೀನಿ. ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಅಲ್ಲಿ ಪವರ್ ಕಡಿಮೆ ಆಗ್ತಾನೆ ಬರ್ತಿದೆ. 25% ಓನ್ಲಿ.
ಯಾರು ಯಾರದು ಯಾರು ಯಾರದು ಯಾರಾದ್ರೂ ಇದ್ದೀರಾ ಇಲ್ಲಿ? ಹೆನ್ರಿ, ಹೆನ್ರಿ, ಏನಾಯ್ತು? ಈ ಕಡೆ ತಿರುಗಿಸ್ಕೋ. ಈಗ ಲೆಫ್ಟ್ ತಗೊಂಡು ಆಮೇಲೆ ರೈಟ್. ಈಗ ರೈಟ್ ರೈಟ್. ಓ, ಆಚೆ ಬಂದಾಯ್ತು, ಒಳ್ಳೇದಾಯ್ತು. ಓಕೆ, ಒಳ್ಳೇದು. ಆ ಕ್ಯಾಮ್ರಾ ಕಾಣಿಸ್ತಿದ್ಯಾ? ನಾನು ಆಚೆ ಹೋಗಿರ್ತಿದ್ದೆ. ನೀನು ಟ್ರೈ ಮಾಡ್ದೆ ಹೀಗೆ ಇದ್ರೆ ಈಗಲ್ಲ, ಹೇಗೆ? ಒಂದ್ ನಿಮಿಷ. ಮೊದಲು ಆ ವೈರನ್ನ ತೆಗೆದು ಕಟ್ ಮಾಡ್ಬೇಕು. ಓಕೆ, ಟ್ರೈ ಮಾಡಿ. ಹೌದು, ನೀವು ಆ ವೈರನ್ನ ತೆಗೆದು ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಜಾಯಿನ್ ಮಾಡಿ. ನಾವಿದನ್ನ ಕರೆಕ್ಟಾಗಿ ಮಾಡಿದಾಗಲೇ ನಾವು ಅನ್ಕೊಂಡಿದ್ದಾಗತ್ತೆ. ನಾವ್ಯಾಕೆ ಇದನ್ನ ಮಾಡ್ತಾ ಇದೀವಿ? ಇದರಿಂದ ಫೈರ್ ಅಲಾರಾಮ್ ಕೂಡ ಆಕ್ಟಿವೇಟ್ ಆಗುತ್ತೆ, ಡೋರ್ ಕೂಡ ಓಪನ್ ಆಗುತ್ತೆ. ನಿಮ್ ಕೀ ಕಾರ್ಡ್ ಇದ್ರೆ ಓಪನ್ ಆಗುತ್ತಲ್ವಾ? ಅದೆಲ್ಲ ಇದ್ದಿದ್ರೆ ಯಾಕೆ ಮಾಡ್ತಿದ್ದೆ? ಇದು ಕೆಲಸ ಮಾಡುತ್ತೆ, ಖಂಡಿತ ಕೆಲಸ ಮಾಡಲೇಬೇಕು. ಓಕೆ, ಈಗ ಟ್ರೈ ಮಾಡಿ. ಓ, ಡ್ಯಾಮ್ ಇಟ್. ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ಪವರ್ ತುಂಬಾ ಕಡಿಮೆ ಆಗಿದೆ. ಡ್ಯಾಮ್ ಇಟ್. 22%. ಇಲ್ಲಿ ಏನಾದ್ರೂ ವೇಸ್ಟ್ ಬಟ್ಟೆಗಳಿದ್ಯಾ? ಮುಂದೆ ಏನು? ಮುಂದೆ ಏನೂ ಇಲ್ಲ. ನಮ್ಗಿಲ್ಲಿ ಎಕ್ಸಿಟೇ ಇಲ್ಲ. ಈ ಜಾಗದಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಜನ್ರೇಟ್ರು ಕಡಿಮೆ ಆಗ್ತಿದೆ. ಆ ಜನ್ರೇಟ್ರು 0%ನ ರೀಚ್ ಆಗಿಬಿಟ್ರೆ ಇಲ್ಲಿರೋ ಕೆಲವ್ರನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ನಮಗೆ ಡಿನ್ನರ್ ಆಗಿ ಕೊನೆಗೆ ಅವರೇ ಸಿಗ್ತಾರೆ. ನಾವ್ ಯಾರಿಗಾದ್ರೂ ಕಾಲ್ ಮಾಡೋಣ. ಇಲ್ಲಿಂದ ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ. ಹಲೋ, ಇಲ್ಲಿ ನೋಡಿ, ಎಕ್ಸ್ಕ್ಯೂಸ್ ಮೀ. ನಾವಿನ್ನೂ ಯಾವ್ಯಾವ ತೊಂದರೆ ಎದುರಿಸ್ಬೇಕು? ನನಗೆ ಗೊತ್ತಿಲ್ಲ. ಅವರೆಲ್ಲರನ್ನು ಕಾಪಾಡಬೇಕಾ ಅಥವಾ ಕೊಲ್ಬೇಕಾ? ಮೊದಲನೇ ಪ್ರಯಾರಿಟಿ ಏನು? ಇಲ್ಲಿ ಬ್ಯಾಕಪ್ ಜನರೇಟರ್ ಸ್ವಲ್ಪವಾಗಿ ತನ್ನ ಪವರ್ನ ಕಳ್ಕೊತಾ ಇದೆ. ಎಮರ್ಜೆನ್ಸಿ ಲೈಟ್ ಅಲಾರಾಮ್ ಸಿಸ್ಟಮ್ನ ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ಅದನ್ನು ನಾವು ಮೊದಲು ರಿಫಿಲ್ ಮಾಡೋಣ. ಹಾಗಾದ್ರೆ ಅದನ್ನ ಮೊದಲು ಮಾಡಬೇಕು. ನಿಮ್ಮ ಕೈಯಲ್ಲಾದ್ರೆ ಹೋಗಿ ಮಾಡಿ, ಅಲ್ಲಿದೆ. ನಿನ್ನೆ ರಾತ್ರಿ 10 ನಿಮಿಷದಲ್ಲಿ ನಾವು ಜೀವ ಕಳ್ಕೊತಿದ್ವಿ. ಬರೀ 10 ನಿಮಿಷದಲ್ಲಿ ಕಳ್ಕೊತಿದ್ವಿ. ಅವರೆಲ್ಲ ಯಾರು? ನನಗೆ ಗೊತ್ತಿಲ್ಲ. ಆದ್ರೆ ಅವರಿಗೆ ರಕ್ತ ಬೇಕು, ಅವ್ರು ಎಲ್ರನ್ನೂ ಕೊಲ್ತಾರೆ. ಹೇಳಿದ್ರೆ ಇದೊಂಥರ ಅಡಿಕ್ಷನ್. ಆದ್ರೆ ನೀನ್ ಹೇಗೆ ತಪ್ಪಿಸ್ಕೊಂಡೆ? ಓ, ನೀನ್ ಪ್ರೆಗ್ನೆಂಟ್ ಅಲ್ವಾ? ಮತ್ತೆ ವೀಲ್ ಚೇರಲ್ಲಿ ಬಂದಿದ್ ಯಾಕೆ ಅಂದ್ಕೊಂಡೆ. ಓ, ನೀವಿಬ್ರು ಆ ಕಪಲ್ಲ? ಕಪಲ್ಲ? ಏನ್ ಹೇಳ್ತಾ ಇದ್ಯಾ ನೀನು? ನೀವಿಬ್ರು ಆ ರೂಮಲ್ಲಿ ಇದ್ದಿದ್ದನ್ನ ನಾನು ನೋಡಿದ್ದೀನಿ. ನಾನಲ್ಲಿ ಸಾಫ್ಟ್ವೇರ್ ಫಿಕ್ಸ್ ಮಾಡೋದಕ್ಕೆ ಅಂತ ಬಂದಿದ್ದೆ, ಬೇರೆ ಏನನ್ನು ನಾನು ನೋಡಿಲ್ಲ. ಅಲ್ಲಿ ಏನೋ ತಪ್ಪು ನಡೆದಿದೆ. ಹಾಗಾದ್ರೆ ಯಾರೂ ತಮ್ಮ ಡರ್ಟಿ ಸೀಕ್ರೆಟ್ನ ಹೇಳೋದಕ್ಕೆ ಇಷ್ಟಪಡಲ್ಲ, ಅದು ನನ್ನಂಥವ್ರ ಹತ್ರ. ಇಲ್ಲಿ ಎಲ್ಲರೂ ಕಾಮನ್ ಆಗಿರೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಅದಕ್ಕೆ ಹೇಳ್ದೆ. ಇಲ್ಲಿಂದ ಆಚೆ ಹೋಗ್ಬೇಕು ಅಂದ್ರೆ ಕೀ ಕಾರ್ಡ್ ಬೇಕು. ಹಾಗಾದ್ರೆ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತು? ಇಲ್ಲ, ಹಾಗಲ್ಲ. ಡಿನ್ನರ್ಗೆ ಹೋಗೋದಕ್ಕೆ ಮುಂಚೆ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಬಂದ ಆ ಕಾರು ಆ ಜಾಗಕ್ಕೆ ಹಿಂದೆ ಹೋಯ್ತು. ಹಾಗಾದ್ರೆ ನೀನ್ ಕಣ್ಣಾರೆ ಏನು ನೋಡಿಲ್ಲ ಅಲ್ವಾ? ಹೌದು. ಇನ್ನೇನು ಮಾತಾಡ್ಬೇಡ ನೀನು. ಓಕೆ, ಹೇ ಹೇ ಹೇ. ನಾವು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕು. ಇಲ್ಲಿದ್ರೆ ಮಾತ್ರ ನಮ್ಗೆ ಸನ್ಲೈಟ್ ಸಿಗತ್ತೆ. ಇನ್ನು 2 hours ಅಲ್ಲಿ ಹೊಟ್ಟೋಗುತ್ತೆ. ಖಂಡಿತವಾಗ್ಲೂ ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ. ನಮಗೆ ಬೇರೆ ಯಾವುದು ದಾರಿ ಇಲ್ಲ.
ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಾನು ಇಲ್ಲಿಂದ ಮೊದಲು ಹೊರಗೆ ಹೋಗ್ಬೇಕು, ತುಂಬಾ ಜನಕ್ಕೆ ಹೆಲ್ಪ್ ಮಾಡಬೇಕು. ನಾವಿಲ್ಲಿಂದ ಆಚೆ ಹೋಗಕ್ ಮುಂಚೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು. ನೋ, ಐ ಆಮ್ ಸ್ಟೇಯಿಂಗ್ ಹಿಯರ್. ನೀನ್ ಏನ್ ಮಾಡ್ತೀಯ ಅನ್ನೋದು ನನಗ್ ಬೇಡದೇ ಇರೋ ವಿಷಯ. ನಾನ್ ಬದುಕ್ಬೇಕು, ತುಂಬಾ ಜನನ್ನ ಕಾಪಾಡ್ಬೇಕು. ಹ್ಯಾನ್ರಿ, ನೀನು ಹೋಗ್ಬೇಡ. ಬೇರೇನ್ ಮಾಡ್ತೀಯಾ? ಈ ತರ ವಿಷಯ ಗೊತ್ತಿರೋರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದೇ ನಮ್ಗೆ ದೊಡ್ಡ ವಿಷಯ. ಹೋಗೋಣ. ನೀನು ಟಿವಿ ಶೋನ ತುಂಬಾ ನೋಡ್ತೀಯಾ? ಅವಳು ಹೇಳಿದ್ದನ್ನ ಕೇಳ್ತಿದ್ಯಾ? ಅವಳ ಮಾತನ್ನ ನಂಬ್ತಿದ್ಯಾ? ಮಾನ್ಸ್ಟರ್ ಇಂದ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಾವೆಲ್ಲರೂ ಜೀವಂತವಾಗಿರ್ಬೇಕು ಅಂತ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಮತ್ತೆ ನೀನ್ ಯಾಕೆ ಹೀಗೆಲ್ಲ ವಿಚಿತ್ರವಾಗಿ ನಡ್ಕೋತಾ ಇದ್ಯಾ? ಏನು? 2 ಸ್ಟೆಪ್ ಮುಂದೆ ಇಟ್ರೆ ಭಯದಲ್ಲಿ 1 ಸ್ಟೆಪ್ ಹಿಂದೆ ಇಡ್ತಾ ಇದ್ಯಾ? ನಾನು ಸ್ಮಾರ್ಟ್ ಅಂತ ನಿಮ್ಗೆ ಹೇಳಿದ್ನಲ್ಲ. ಒಂದಿನ ಅವಳು ಇಲ್ಲ ಅಂತ ಹೇಳ್ತಾಳೆ. ನಾನೀಗೊಂದು ಮಾಸ್ಕ್ ಹಾಕಿದ್ದೀನಿ. ನೀನ್ ನನ್ನ ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗು. ದಿನಾನು ಇಲ್ಲಿ ಕತ್ಲೇನೇ ಇರುತ್ತೆ. ಓ, ಈ ಕತ್ತಲಲ್ಲಿ ಯಾವ ಬೆಳಕು ಬರದೇ ಇದ್ರೆ ಸರಿ ಅಂತ ಅನ್ಸುತ್ತೆ. ಕಮಾನ್, ಯಾಕೆ ಎಲ್ರು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನಂತರ ಸ್ಮಾರ್ಟ್ ಆಗಿರಿ. ಹಾಗೆಲ್ಲ ಏನೂ ಇಲ್ಲ. ವಾರ್ನಿಂಗ್, ಬ್ಯಾಟರಿ ಜನರೇಟರ್ ಪವರ್ ಗೋಯಿಂಗ್ ಡೌನ್, 14% ಓನ್ಲಿ. ನಾವು ಬಂದಾಯ್ತು. ಇಲ್ಲಿ ನಾವು ಸರ್ವೈವ್ ಆಗೋದಕ್ಕೆ, ಬದುಕೋದಕ್ಕೆ ಎಲ್ಲನೂ ಇದೆ. ಲೈಟ್, ವಾಟರ್ ಎಲ್ಲ ನಮ್ಮನ್ನು ಕಾಪಾಡತ್ತೆ. ತಗೋ. ಡಾಕ್ಟರ್ಸ್ಗೂ ಸೈಂಟಿಸ್ಟ್ಗೂ ಇದೆಲ್ಲ ಯಾಕೆ ಬೇಕು? ಹೇಳು, ನಿನ್ ಪ್ಲಾನ್ ಏನು ಅಂತ ಇವಾಗ ಹೇಳು. ಎಲ್ಲವನ್ನ ಆಫ್ ಮಾಡ್ತೀವಿ, ಆ ಪವರ್ನ ಇಲ್ಲಿಗೆ ತಗೊಂಡ್ ಬರ್ತೀವಿ. ಎಲ್ಲ ಲೈಟ್ಸ್ ಆಫ್ ಮಾಡಿದ್ರೆ ಅವ್ರು ಎಲ್ಲರೂ ಇಲ್ಲಿ ಬಂದ್ಬಿಟ್ರೆ ಅದರಿಂದ ಯಾವ ತೊಂದರೆನೂ ಇಲ್ಲ. ಆ ಲೈಟ್ ಇಲ್ಲೇ ಇರಬೇಕು. ಅದು ಅಲ್ಲದೆ ಆ ಲೈಟೇ ನಮ್ಮನ್ನು ಕಾಪಾಡುತ್ತೆ. ಹಾಗೆ ಮಾಡೋದ್ರಿಂದ ಇಲ್ಲಿ ಎಲ್ಲಾನು ಶಟ್ ಡೌನ್ ಆಗ್ಬಿಡತ್ತೆ. ಅದರಿಂದ ಸೈಕಲ್ಗೆ ಪವರ್ ಸಿಗುತ್ತೆ. ಅದಾದ್ಮೇಲೆ ಕ್ಯಾಂಡಲ್ ನಮ್ಮನ್ನು ಕಾಪಾಡತ್ತೆ. ಈ ಕ್ಯಾಂಡಲ್ನ ಯಾರೋ ಇವಾಗ್ಲೇ ಹಚ್ಚಿರೋದು. ಹಾಗಾದ್ರೆ ಇಲ್ಲಿ ಯಾರಾದರೂ ಇರಬೇಕು. ಹಲೋ ಹಲೋ ಹಲೋ, ಎಲ್ಲಿದ್ದೀರಾ? ಯಾರಾದರೂ ಕಾಪಾಡಿ. ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವರಿಂದ ನಮ್ಗೇನಾದ್ರು ಸಮಸ್ಯೆ ಆದ್ರೆ ನಾವು ಸತ್ತೋಗ್ತೀವಿ. ಲೈಟ್ ಆಫ್ ಮಾಡಿದ್ರು ಕೂಡ ನಾವು ಸತ್ತೇ ಸಾಯ್ತೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ರಿಸ್ಕ್ ತಗೊಳ್ಳೋದು ಬೇಡ. ನಾವು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಮ್ಗೆ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ನನ್ನ ಮಾತು ಕೇಳು, ನಾವು ಅವ್ರಿಗೆ ಹೆಲ್ಪ್ ಮಾಡೋ ಅಗತ್ಯ ಇಲ್ಲ. ನೋಡು, ನೀನು ಭಯ ಪಡ್ತಾ ಇದೆ ಅಂತ ಗೊತ್ತು. ನೀನು ಡಾಕ್ಟರ್ ಥರ ಯೋಚನೆ ಮಾಡಿದ್ರೆ ಎಲ್ಲನೂ ಸರಿಯಾಗಿರುತ್ತೆ. ನೀನು ಎಷ್ಟೊತ್ತಲ್ಲಿರ್ತೀಯೋ ಅಷ್ಟು ಪವರ್ ನಾವು ಯೂಸ್ ಮಾಡ್ತೀವಿ. ನನಗೆ ಗೊತ್ತು. ಇದನ್ನು ತಗೊಂಡು ಹೋಗು. ಯಾವುದೇ ಸ್ಥಿತಿಲೂ ನಾವು ಇದನ್ನು ವೇಸ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಆದಷ್ಟು ಬೇಗ ಬರ್ತೀನಿ. ಯಾವ ಕಡೆ ಬರಬೇಕು ಅಂತ ಹೇಳಿ. ಕಾಪಾಡಿ, ನಾವಿಲ್ಲಿದ್ದೀವಿ. ಅಯ್ಯೋ ದೇವ್ರೆ. ನೀನು ಡಾಕ್ಟ್ರಾ? ಅಲ್ಲ, ನಾನು ಹೆನ್ರಿ. ಯಾವ ಹೆನ್ರಿ? ಇಲ್ಲಿ ಇಬ್ರು ಜೀವಂತವಾಗಿದ್ದಾರೆ. ಒಬ್ಬರಿಗೆ ಕೈಗೆ ಏಟು ಬಿದ್ದಿದೆ. ಅವನನ್ನ ಇಲ್ಲಿ ಕರ್ಕೊಂಡ್ ಬಾ. ಆದ್ರೆ ಬೇಡ ಅಂತ ಹೇಳಿದ್ನಲ್ಲ. ನೀವು ಯಾರಾದರೂ ಡಾಕ್ಟರ್ ಸರ್? ನಮ್ಮ ಹತ್ರ ಯಾವ ಡಾಕ್ಟ್ರು ಇಲ್ಲ. ಮರ್ಯಾದೆಯಿಂದ ಅದ್ರೊಳಗಡೆ ಏನಿದೆ ಅಂತ ಹೇಳಿ. ನನಗೆ ಗೊತ್ತಾಗ್ತಾ ಇಲ್ಲ. ಅದಾಗ್ಲಿಂದ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಇದೆ. ಡೋರ್ ಹಾಕ್ಬೇಕಾದ್ರೆ ಕೈ ಕೂಡ ಕಟ್ಟಾಗೋಗ್ಬಿಡ್ತು. ಓ, ಇಲ್ಲ 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 ಇಲ್ಲ. ಎಚ್ಚರವಾಗಿರು ಎಚ್ಚರವಾಗಿರು ಎಚ್ಚರವಾಗಿರು. ಇವನಿಗೆ ಉಸಿರಾಡೋದಕ್ಕಾಗ್ತಾ ಇಲ್ಲ. ಎಲ್ಲಿದ್ಯಾ ನೀನು? ಕಿಚನಲ್ಲಿ ಇದ್ದೀನಿ. ಸರಿ, ಒಳ್ಳೇದು. ಬೇಗ ಅಲ್ಲಿಗೆ ಹೋಗಿ. ಎಲ್ಲಿಗೆ? ಯಾಕೆ? ಗ್ಯಾಸ್. ಮೊದಲು ಆ ಬ್ಲೀಡಿಂಗ್ನ ನಿಲ್ಲಿಸ್ಬೇಕು. ಇದಕ್ಕೆ ಇನ್ನೊಂದು ದಾರಿ ಇದೆ. ಏನಾದ್ರೂ ಮಾಡು ಬೇಗ. ಏನ್ ಬೇಕು? ಕೊಂದ್ಬಿಡೋಣ. ಅವಳು ಕರೆಕ್ಟಾಗಿ ಹೇಳ್ತಿದ್ದಾಳೆ. ನೀವು ಅದನ್ನೇ ಮಾಡಿ. ಓಕೆ, ಸರಿ. ಹಾಗಾದ್ರೆ ಕಮಾನ್, ಬೇಗ ಕೆಲಸ ಮಾಡು. ಈಗ ಇದನ್ನೆಲ್ಲ ನಾನು ಅಂಡರ್ ಪ್ರೆಷರಲ್ಲಿ ಮಾಡ್ತಾ ಇದ್ದೀನಿ.
ದೇವ್ರೆ, ಹೇಗಾದ್ರೂ ಮಾಡಿ ಎಲ್ರೂ ಕಾಪಾಡು. ಇಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡು. ನಾವಿಲ್ಲಿಂದ ಬೇಗ ಹೋಗಬೇಕು. ಒಂದು ನಿಮಿಷ ನೋಡ್ತೀನಿ. ದೇವ್ರೆ, ಎಲ್ರೂ ಕಾಪಾಡು. ಕೆಟ್ಟದ್ರಿಂದ ನಮ್ಮನ್ನೆಲ್ಲ ಪಾರು ಮಾಡು. ದೇವ್ರೆ, ನಮ್ಮೆಲ್ರೂ ಒಳ್ಳೇದು ಮಾಡು ನೀನು. ಓ ದೇವ್ರೆ, ಯೋಚನೆ ಏನಾಗಲ್ಲ. ನನ್ನ ಕೈನ ಹಿಂದೆಯಿಂದ ಪ್ರೆಸ್ ಮಾಡು. ನಾನು ಹೇಳೋರ್ ಗೊತ್ತಿಗೆ ಬೇಡ. ಓಕೆ? ಯಾ ಏನು ಮಾಡಬೇಡ, ಎಲ್ರೂ ಒಳ್ಳೇದು ಮಾಡು. ಯಾವುದೇ ರೀತಿ ಕೆಟ್ಟದ್ದು ನಡಿಬಾರ್ದು. ಕಾಪಾಡು, ಕಾಪಾಡು ದೇವ್ರೆ. ಈಗ ಸಾಕು. ಓಕೆನಾ? ಓಕೆನಾ? ಎದ್ದೇಳು. ಹೆನ್ರಿ, ಬರ್ತಾ ಇದೀವಿ. ಎಲ್ಲ ಸರಿ ಹೋಯ್ತು. ಏನು? ಆದಷ್ಟು ಬೇಗ ಬಂದ್ಬಿಡ್ತೀವಿ. ಹೆನ್ರಿ, ವಾರ್ನಿಂಗ್, ಬ್ಯಾಕಪ್ ಜನರೇಟರ್ ತನ್ನ ಪವರನ್ನು ಕಡಿಮೆ ಮಾಡಿಕೊಂಡಿದೆ. 11%. ಏನೂ ತೊಂದರೆ ಇಲ್ಲ. ಬನ್ನಿ ಬನ್ನಿ, ಇನ್ನೇನು ಬಂದ್ಬಿಟ್ವಿ. ನಮ್ಮನ್ನೆಲ್ಲ ಅದು ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾ ಇದೆ. ನಮ್ಮ ಜೀವನ ಕಾಪಾಡ್ಕೊಳ್ಳೋದಕ್ಕೆ ದಾರಿ ಇದೆಯಾ? ರೂಮ್ ಒಳಗಡೆ ಹೋಗು. ಓಕೆ, ಈ ಕಡೆ. ಇದು ಲಾಕ್ ಆಗಿದೆ. ಅದು ಲಾಕ್ ಆಗಿದೆ. ನೀನು ಲೈಟ್ ಆಫ್ ಮಾಡು. ನಾವು ಸ್ಲೋ ಆಗಿ ಹೋಗ್ಬೇಕು. ಸ್ಲೋ, ನಿಧಾನಕ್ಕೆ. ಮಾಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ನಮ್ಗೆ ತುಂಬಾ ಟೈಮ್ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಾ ಇದೀಯ ನೀನು? ನಾನು ಲೈಟ್ ಆಫ್ ಮಾಡ್ತಿದ್ದೀನಿ, ಆಗೆಲ್ಲ ಸರಿ ಹೋಗುತ್ತೆ. ಅವ್ರನ್ನ ನೀನು ಸಾಯಿಸ್ತಿದ್ಯಾ? ಲೈಟ್ ಇರೋದ್ರಿಂದಲೇ ಎಲ್ಲ ಪ್ರಶ್ನೆ. ಅವರಿಗೆ ಹತ್ರ ಬರಕ್ ಹೇಳು. ಪವರ್ ಕಟ್ ಆಗ್ತಾ ಇದೆ. ಫ್ಯೂ ಸೆಕೆಂಡ್ಸ್ ಅಲ್ಲಿ ಎಲ್ಲ ಆಫ್ ಆಗುತ್ತೆ. ಇದಿನ್ನು ಎಷ್ಟೊತ್ತವರೆಗೂ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. 30 seconds. 20. 9. ಯಾವುದಕ್ಕೂ ಯಾರು ಭಯ ಪಡಬೇಡಿ. ದೇವ್ರು ನಮ್ಮ ಜೊತೆಲಿದ್ದಾನೆ. ಇಲ್ಲಿರೋವರೆಗೂ ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಕೋಬೇಕು. ನಾವೆಲ್ಲ ಇಲ್ಲಿ ಧೈರ್ಯದಿಂದ ಇರಬೇಕು. ಟೆನ್ ಸೆಕೆಂಡ್ಸ್. ಓ ಶಿಟ್. 5, 4, 3, 2, 1. ಎಂತ ಕೆಲಸ ಮಾಡಿದ್ರಿ ನೀವೆಲ್ಲ? ನೀವು ಸಮಸ್ಯೆಲಿ ಇರೋದ್ರಿಂದಲೇ ನಾನು ಫುಲ್ ಬಿಲ್ಡಿಂಗ್ ಲೈಟ್ನ ಆಫ್ ಮಾಡಿದೆ. ನಿಮ್ಮಿಂದ ನಾವಿಲ್ಲಿ ಸಿಕ್ಕಾಕೋಬೇಕಾಯ್ತು. ನನ್ನ ಕ್ಷಮಿಸ್ಬಿಡಿ. ಒಂದೇ ಒಂದು ಪ್ರಶ್ನೆ ಇದೆ ನನಗೆ. ನಿಮ್ ಪ್ರಾಣನೇ ಕಾಪಾಡಿದೀವಿ, ನಮ್ಮನ್ನ ನೋಡಿ ಬೈತಾ ಇದ್ದೀರಾ. ನೀವ್ಯಾರು ಅಂತ ಹೇಳಿ. ಹೇಯ್, ಒಂದು ನಿಮಿಷ. ಅವರು ದೇವ್ರ ಮೇಲೆ ನಂಬಿಕೆ ಇರೋಂಥವ್ರು. ಇವರು ನಾನೊಬ್ಬ ಎಂಟರ್ನ್ ಆಗಿರ್ತಾರಂತೆ. ನಾನು ಇದಕ್ಕೆ ಬ್ಯಾಂಡೇಡ್ ಮಾಡಬೇಕು. ನನ್ನ ಹತ್ರ ಏನೋ ಇದೆ. ಓ ಶೇಡ್, ನೀನು ಹೇಗೆದ್ದು ಬಂದೆ? ನಿನಗೆ ನನಗೇನಾಗಿದೆ ಅಂತ ಗೊತ್ತಾ? ಹೇ, ಸ್ವಲ್ಪ ನಿಧಾನಕ್ಕೆ ಕೇಳು. ನೀನು ಲಾಯರಾ ಅಥವಾ ನೀನ್ ನನಗೇನ್ ಮಾಡಿದೆ? ನೀನು ಡೇಂಜರಲ್ಲಿದ್ಯಾ? ಕಂಜೆಷನ್ ಶುರುವಾಗಿ ಎಷ್ಟೊತ್ತಾಯ್ತು? ಅದು 1 hour. ನೋಡು, ನನಗೆ ಈ ಮಗು ಬೇಡ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ? ಇಲ್ಲಿ ಕೇಳಿ, ನೀವು ಅವಸರದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡಿ. ಇದು ಒಂದು ಗಿಫ್ಟು, ದೇವ್ರು ಕೊಟ್ಟಿರೋದು. ಓ, ವಿಷಯ ಅದ? ನನಗೆ ಗೊತ್ತಿರ್ಲಿಲ್ವಲ್ಲ. ಇದು ದೇವ್ರು ಕೊಟ್ಟಿರೋ ಗಿಫ್ಟಾ? ಮತ್ ಯಾಕೆ ಕಷ್ಟಪಡ್ತಿದ್ದೀನಿ ನಾನು? ಅದು ನಿನ್ನ ಹೊಟ್ಟೆ ಒಳಗಿರೋದು ಮಗು ಅಲ್ಲ. ಒಂದ್ ವೇಳೆ ಅದೇ ಒಳಗಡೆ ಇರ್ಬೋದಾ? ಇದು ಅದ್ರ ಸ್ಕ್ರೀಚರ್ಸಾ? ನನಗ್ ನೀನ್ ಏನ್ ಮಾಡಿದ್ಯಾ? ಒಂದು, ನೀವು ನೋವನ್ನ ತಡ್ಕೋಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀವಿ. ಸತ್ತು ಹೋಗತ್ತಾ? ಅದು ದೇವ್ರು ಕೊಟ್ಟಿರೋ ಗಿಫ್ಟ್ ಅಲ್ಲ. ಇಲ್ಲಿ ಕೇಳು, ನಾನೊಂದು ಪ್ರೊಸೀಜರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಅದು ಪಾಲಿಸಿಗೆ ವಿರುದ್ಧವಾಗಿರ್ಬೋದು, ಆದರೆ
ಅದೊಂದೇ ಚಾನ್ಸ್ ಇರೋದು. ಓಕೆ, ಹಾಗಾದ್ರೆ ಮಾಡು. ಅದನ್ನು ಮಾಡೋಕ್ಕೆ ನಿನ್ನ ಪ್ಯಾಂಟ್ ತೆಗಿಬೇಕು. ಈಗ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ. ಈ ರೂಮಲ್ಲಿರೋ ಬೆಸ್ಟ್ ಕಾರ್ಡಿಯೋ ಇಂಟರ್ ನಾನೇ, ಅದಕ್ಕೆ ಯೋಚನೆ ಮಾಡಬೇಡ. ಓಕೆ, ನಾವೀಗ ಸೆಷನ್ಗೆ ಪ್ರಿಪೇರ್ ಆಗಬೇಕು. ಹೆನ್ರಿ, ನಾನು ಹೇಳಿದ್ದು ಬರ್ಕೋ. ಅಲ್ಲಿ ಹಾಲ್ ಕೆಳಗಡೆ ಒಂದು ಡಿಸ್ಪೆನ್ಸರಿ ಇದೆ. ಓಕೆ, 2 ಬಾಕ್ಸ್ ಇದೆ. ಅದರಲ್ಲಿ ಪೇಯ್ನ್ ಕಿಲ್ಲರ್ ಬಂದು H4X5ನೇ ತಗೋ. ಮತ್ತು 2 ಡ್ರಗ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, H9013 ಮತ್ತು C7X11. ಅದೆಲ್ಲ ಕೂಡ ಹುಟ್ಟಬೇಕಾದ್ರೇನೆ ಹೋಗ್ಬಿಟ್ಟಿದೆ. ಈಗ ನೀವು ಇದನ್ನೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಈಗ ನಾವು ಅದನ್ನೆಲ್ಲ ಟ್ರೈ ಮಾಡಕ್ ಹೋದ್ರೆ ಖಂಡಿತ ಅದು ಅವಳಿಗೆ ಕೊಂದ್ಬಿಡುತ್ತೆ. ಈಗ ಅವಳು ದೇವ್ರ ಕೈಯಲ್ಲಿದ್ದಾಳೆ. ಇಲ್ಲ, ಅವಳು ನನ್ನ ಕೈಯಲ್ಲಿದ್ದಾಳೆ. ನೀನು ಲೆಫ್ಟ್ ಹ್ಯಾಂಡೆಡ್ ಅಂತ ಹೇಳು ಪ್ಲೀಸ್. ಹೇ, ನೀವು ಅಲ್ಲಿರೋ ಇನ್ಸಿಸ್ಟೆನ್ಸ್ನ ತಗೊಳ್ಳಿ. ಹೆನ್ರಿ, ನೀವು ಹೋಗಿ ಡಿಸ್ಪೆನ್ಸರ್ನ ತಗೊಂಡು ಬಂದು ಇಲ್ಲೇ ನಿಂತ್ಕೊಳ್ಳಿ. ಸಾಕು. ನೀನ್ ನನ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ಯಾ? ನೀವಿಬ್ರು ಸ್ವಲ್ಪ ಈ ಕಡೆ ಬನ್ನಿ. ನಿಮ್ ಕೈಗಳನ್ನ ತೋರಿಸಿ. ಇವಳು ಅದನ್ನ ಮಾಡ್ತಾಳೆ. ಇಲ್ಲ ಇಲ್ಲ, ನಾನು ಇದಕ್ಕಿಂತ ಮುಂಚೆ ಯಾವತ್ತೂ ಈ ರೀತಿ ಮಾಡಿಲ್ಲ. ನನ್ನ ಕೈಲಾಗಲ್ಲ. ನನ್ನ ನೋಡು ಪ್ಲೀಸ್. ಈ ಥರ ಪರಿಸ್ಥಿತಿಯಲ್ಲಿರೋ ನೀನು ತೊಡಗಿನ ಭೇಟಿಯಾಗಿ ಬರ್ತಾಗಿತ್ತು. ನಾನು ನಿನ್ ಫ್ರೆಂಡು ಅಂದ್ಕೊಂಡು ಇದನ್ನ ಮಾಡಲೇಬೇಕು. ಯಾಕೆ? ಆಗತ್ತೆ, ನಿನ್ನಿಂದ ಆಗತ್ತೆ. ಇದೇ ಆನ್ಸರ್ ನನ್ನ ಹತ್ರ ಇರೋದು. ನಾನು ಮಾಡ್ತೀನಿ. ಓಕೆ ಮ್ಯಾರಿಯನ್, ನೀನು ಡ್ರಗ್ಸನ್ನು ನೋಡ್ಕೋ. ನೀನ್ ನನ್ನ ನಂಬ್ತೀಯಾ? ನೋ, ಬೇರೆ ದಾರಿ ಇಲ್ಲ. ಓಕೆ, ಫಾದರ್ಗೆ ಒಂದು ಚಿಕ್ಕ ಕೆಲಸ ಇದೆ. ನನ್ನ ಕೆಲಸ ಯಾವಾಗಲೂ ದೇವ್ರ ಜೊತೆಲೆ. ಓ, ಆ ಗಾಡ್ನ ಕರೆದು ನನಗೆ ಕಂಪ್ನಿ ಕೊಡಕ್ಕೆ ಹೇಳು. ಎಲ್ಲ ನನ್ನ ಕರ್ಮ. ಏನದು? ಕೀ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾವು ಹೊರಗಡೆ ಹೋಗೋಕ್ಕಾಗೋದು. ಒಂದು ಮಾತ್ರ ಇಲ್ಲಿ ಸಿಕ್ಕಿದೆ. ಬಂದಾಯ್ತಲ್ಲ, ಆದಷ್ಟು ಬೇಗ ತುಂಬ ಪರ್ಸ್ನಲಾಗಿ ಬದಲಾಗತ್ತೆ ಇದು. ಖಂಡಿತ ನಾನು ಯಾವ ಜೋಕ್ಸು ಮಾಡಲ್ಲ, ಪ್ರಾಮಿಸ್. ನಾನು ಒಂದು ಮಾತು ಮಾತಾಡಲ್ಲ. ಅದು ಎಲ್ಲಿದೆ? 30 ಸೆಕೆಂಡು ಮಾತಾಡದೇ ಇರೋಕ್ಕಾಗಲ್ಲ. ನಾನು ತುಂಬ ನರ್ವಸ್ ಆಗಿದ್ದೀನಿ. ನಾನು ಯಾವತ್ತೂ ಈ ರೀತಿ ಮಾಡಿಲ್ಲ. ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಹಂಟರ್ ಯಾರು ಅಂದರೆ ಮೈ ಡಾಗ್. ಡಾಗಿಗೆ ಮಾಡಬಹುದು, ಆದರೆ ಮನುಷ್ಯರು ಮಾಡೋದು ಕಷ್ಟ. ಅದನ್ನು ನೀನೇ ಮಾಡ್ಕೊಂಡಿದ್ದ? ಅದು ಕಾರ್ ಆಕ್ಸಿಡೆಂಟ್. ಸರಿ, ಇವಾಗ ಯಾರು ಸತ್ಯ ಹೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ನನಗೊಬ್ಬ ಮಗ ಇದ್ದಾನೆ. ಹಾಗಾದರೆ ಇದೇನಿದು? ಅದಕ್ಕೆ ಉತ್ತರ ಕೊಡ್ತೀನಿ. ಆ ಗಾಯ ಆಗಲೇ ನಿಮ್ಗೆ ಹೇಳಿದ್ನಲ್ಲ, ನಾನು ಕಾರು ಫಾಸ್ಟಾಗಿ ಓಡಿಸ್ತಾ ಅದು ಇದ್ದೆ. ಶುದ್ಧ ಸುಳ್ಳು. ಸತ್ಯ ಏನು ಹೇಳು. ನಾನೊಂದು ವಿಷಯದಿಂದ ದೂರ ಇರಬೇಕು ಅಂತ ಅಂದ್ಕೊಂಡೆ. ಅದಕ್ಕೇನೆ ಏನ್ನ ಬಿಟ್ಟು ಓಡ್ ಹೋಗ್ಬೇಕು ಅಂದ್ಕೊಂಡೆ.
ನನಗೆ ಆ ಡ್ರಗ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಆದರೆ ಯಾಕೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ನನ್ನ ಈ ಕತೆ ಹೇಳೋದಕ್ಕಿಂತ ನನ್ನ ಈ ಕಾರ್ ಆಕ್ಸಿಡೆಂಟ್ ಕತೆ ಹೇಳೋದೇ ಒಳ್ಳೆಯದು. ತುಂಬ ಟ್ವಿಸ್ಟ್ಗಳನ್ನಿಟ್ಟು, ತುಂಬ ಥಿಯರೀಸ್ ಇಟ್ಟು ಮಜವಾಗಿರುತ್ತೆ. ನೀವು ಖಂಡಿತ ನಿಮ್ಮ ಮಗನ ಹತ್ರ ವಾಪಸ್ ಹೋಗ್ತೀರಾ, ನಾನು ಪ್ರಾಮಿಸ್ ಮಾಡ್ತೀನಿ. ಇಷ್ಟು ಕೂಲಾಗೆ ಇಂಥ ವಿಷಯದಲ್ಲಿ ಗ್ಯಾರಂಟಿ ಕೊಡ್ತಿದ್ಯಾ ಅಂದರೆ 100% ನಂಬ್ತೀನಿ. ಕ್ರಿಸ್ ನಮ್ಮ ಟೀಮಲ್ಲಿದ್ರು. ಕೆಲವು ವಿಷಯಗಳನ್ನ ಕೆಲವು ಸಮಯದಲ್ಲಿ ಎಲ್ಲರ ಹತ್ರ ಹೇಳಕ್ಕಾಗಲ್ಲ. ಹೌದು, ಅದೇ ಥರಾನೇ. ಇವರಿಗೇನಾದರೂ ಕ್ಷಮಿಸ್ಬಿಡ್ತೀನಿ. ಯಾವುದೇ ಸಮಸ್ಯೆ ಆದ್ರೂ ಯಾರಾದ್ರೂ ಒಬ್ರು ಕ್ಷಮಿಸ್ಲೇಬೇಕಾಗುತ್ತೆ. ಸರಿ, ಅವ್ರನ್ನ ಬಿಡಿ. ಸರಿ, ನೀವೀಗೇನು ಮಾಡಕ್ಕೆ ಹೋಗ್ತಾ ಇದ್ದೀರಾ? ನಾನು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ನಮ್ಮ ಅಂಕಲ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಲೇಡೀಸ್ ಅವ್ರ ಏಜ್ ಯಾವತ್ತೂ ಕೇಳಬಾರ್ದು ಅಂತ. ನನಗೆ 50 ವರ್ಷ ಆಗಿದೆ. ನಾನು ನನ್ನ ಪೂರ್ತಿ ಜೀವನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಲಕ್ಕಿ ಆಗಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಅದು ಹೇಗೆ 50 ವರ್ಷ ಇಗ್ನೋರೆನ್ಸ್ ಲೈಫ್ನ ಬದುಕೋದಕ್ಕೆ ಸಾಧ್ಯ? ಇಲ್ಲ, ಅದಕ್ಕಿಂತ ಪ್ರಿಸ್ಟೋರ್ ಲೈಫೇ ತುಂಬ ವ್ಯತ್ಯಾಸ ಇರುತ್ತೆ. ನಾನು ಮಾಡಬಾರ್ದು ಕೆಲಸ ಮಾಡಿದ್ದು ಯಾಕೆ ಅಂದರೆ ಕೆಲವ್ರನ್ನ ನನ್ನ ಬದುಕಿಂದ ಆಚೆ ಇಡಬೇಕು ಅಂತ. ಅದಕ್ಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾವೇನು ಮಾಡೋಕ್ಕಾಗಲ್ಲ. ಅವ್ರನ್ನ ಕಳಿಸ್ಬಿಟ್ಟೆ. ಇದನ್ನೆಲ್ಲ ಆರಂಭಿಸಿದ್ದು ನೀವೇನಾ? ಇದರಿಂದ ಏನಾಗುತ್ತೆ ಅಂತ ನನಗೆ ಗೊತ್ತು, ಏನು ಸಮಸ್ಯೆ ಆಗುತ್ತೆ ಅಂತಲೂ ಗೊತ್ತಿತ್ತು. ಇದು ಲೀಗಲ್ ಆ್ಯನಿಮಲ್ ಟೆಸ್ಟಿಂಗ್. ಆ ಟೆಸ್ಟಿಂಗ್ ಫೇಲ್ಯೂರ್ ಆಗಿದ್ದನ್ನು ನಾನು ನೋಡಿದೆ. ನಾನು ಪವರ್ನ ಆಫ್ ಮಾಡಿದೆ. ಆ ಡೋರ್ ಓಪನ್ ಆಯಿತು. ಒಳಗೆ ಕಿರ್ಚಾಟ ಶುರುವಾಯಿತು. ಪವರ್ ಬ್ಯಾಕಪ್ ಇಲ್ದಿದ್ದರಿಂದ ಏನೇನೋ ನಡೆದೋಯ್ತು. ಅದೆಲ್ಲ ಹೊರಗಡೆ ಬರಕ್ಕೆ ಶುರುವಾಯಿತು. ತುಂಬ ರಕ್ತ. ಆಮೇಲೆ ನಾನು ಓಡಕ್ಕೆ ಶುರು ಮಾಡಿದೆ. ಅವ್ರು ನನ್ನ ಕ್ಷಮಿಸಿದ್ರೆ ಸಾಕು, ಇದು ನನಗೀಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗಿತ್ತು. ಏನು ಹೇಳ್ತಿದ್ದೀರಾ ನೀವು? ಇದೆಲ್ಲ ದೇವ್ರು ಆಡಿಸ್ತಾ ಇರೋ ಆಟ ಈ ಭೂಮಿ ಮೇಲೆ. ಇಲ್ಲಿ ಜನ ಸತ್ತಿದ್ದಾರೆ, ಅದಕ್ಕೆ ನಾನೇ ಕಾರಣ. ಅದಕ್ಕೆ ದೇವ್ರ ಕಾರಣ ಅಲ್ಲ. ನಾವೆಲ್ಲ ದೇವ್ರು ಆಡಿಸ್ತಾ ಇರೋ ಪಾತ್ರಧಾರಿಗಳು. ಆ ದೇವ್ರು ನಮಗೆ ಯಾವಾಗ ಏನು ಹೇಳ್ತಾನೋ ನಾವು ಆ ರೀತಿ ಮಾಡ್ತಾನೆ ಇರಬೇಕು. ಹಾಗಾದ್ರೆ ನನ್ನ ದಾರಿ ಏನು ಅಂತ ಗೊತ್ತಾ? ಅದನ್ನು ಕಂಡುಹಿಡಿದಕ್ಕೆ ತಾನೇ ನಾವಿಲ್ಲಿ ಬಂದಿರೋದು. ಇದನ್ನ ನೋಡಿ. ಈ ಕ್ಲಿಯರೆನ್ಸ್ ಕಾರ್ಡ್ ತೊಗೊಂಡು ಬಂದಾಗಲೇ ಇವ್ರು ಸಾಯ್ಬೇಕಾ? ಎಲ್ಲ ನಮ್ಮ ಕರ್ಮ. ಓಕೆ, ಇಲ್ಲೇನು ಮಾಡ್ತಿದ್ದಾರೆ ಇವರು? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಮನೆಗೆ ಹೋಗೋದಕ್ಕೆ ಕಾರ್ಡ್ಸ್ನ ರೆಡಿ ಮಾಡೋಣ. ಆ ಗೇಟ್ಸಿಂದ ಆಚೆ ಹೋಗೋದಕ್ಕೆ ಇವ್ರ ಸಹಾಯ ನಮಗೆ ಬೇಕು. ಬ್ರಿಲಿಯಂಟ್. ಅವ್ರು ಹೋಗಿ ತುಂಬ ಹೊತ್ತಾಯ್ತು. ಒಂದು ನಿಮಿಷ. ಓಹ್, ಏನೋ ಪ್ರಾಬ್ಲಮ್ ಆಗಿದೆ. ನನ್ನ ಪಾಕೆಟಲ್ಲಿ ಮೊದಲು ಹೋಗಿ ನೋಡಿ. ಬೆಂಕಿಗೆ ಹಾಕೋದನ್ನ. ಬೇಗ ಬನ್ನಿ. ಅವಳು ಕೂಗೋದನ್ನ ಶುರು ಮಾಡಿದ್ಲು. ನಾನು ಆಲ್ಮೋಸ್ಟ್ ಮುಗಿಸ್ಬಿಟ್ಟೆ. ಆನ್ಲೈನ್ಗೆ ಹೋಗಿ ಈ ಕೀನ ಆಕ್ಟಿವೇಟ್ ಮಾಡಿದರೆ ಸಾಕು. ಇದು ಹೇಗಾಯ್ತು? ಏನು ಮಾಡಿದೆ ನೀನು? ಅಯ್ಯೋ ದೇವ್ರೆ. ಹೇಗಾದರೂ ಮಾಡಿ ಲೈಟ್ಗಳನ್ನ ಆನ್ ಮಾಡಿ.
ನಾನು ಸರ್ವರ್ಸ್ ಆಕ್ಟಿವೇಟ್ ಮಾಡಕ್ ಹೋದೆ. ಲೈಟಿಂಗ್ ರೇಟ್ಸ್ ಗೊತ್ತಿಲ್ಲದೆ ಕ್ಲಿಕ್ ಮಾಡಿಬಿಟ್ಟೆ. ಸರ್ಕ್ಯೂಟ್ನ ಓವರ್ಲೋಡ್ ಮಾಡಿಬಿಟ್ಟೆ. ನಾನು ಇದನ್ನೆಲ್ಲ ತಗೊಂಡು ಇಟ್ಕೊಂಡ್ಬಿಡ್ತೀನಿ. ನಾವಿಲ್ಲಿಂದ ಹೋಗೋಣ. ನಾನು ಇಲ್ಲಿದ್ರೆ ಇದನ್ನ ಫಿಕ್ಸ್ ಮಾಡಿಬಿಡ್ತೀನಿ. ನನ್ಗೊಂದು ಸ್ವಲ್ಪ ಹೆಲ್ಪ್ ಮಾಡಿ. ನನಗೀಗ ಸ್ವಲ್ಪ ಬೆಳಕು ಬೇಕು. ಕಾಪಾಡಿ. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ನನ್ನನ್ನು ಹೀಗೆ ಬಿಟ್ಟು ಹೋಗಬೇಡಿ. ಆ ಬ್ಯಾಗ್ ಕೊಡಿ ಬೇಗ. ಅವಳೆಲ್ಲ ಹೋದ್ಲು? ಅದು ಎಲ್ಲ ಜಾಗದಲ್ಲೂ ಇದೆ. ಎಲ್ಲಿ ಅವಳು? ಸತ್ತೋದ್ಲು ಅನ್ಕೋತೀನಿ. ಸತ್ತು ಹೋದ್ಲಾ? ಓಕೆ, ಈಗ ಇನ್ನು ಏನೇನು ಬೇಕು? ಒಂದು ನಿಮಿಷ, ಇದನ್ನು ತಗೋ, ಅಲ್ಲಿ ಹೋಗು. ಓಕೆ. ಇದು ನನಗೆ ನೆನಪು. ಯಾವಾಗಲೂ ದೇವ್ರ ಹೆಸರನ್ನ ಹೇಳ್ತಾ ಇರಬೇಕು. ಯಾವ ದೆವಿಲು ನಿನ್ನ ಟಚ್ ಮಾಡೋಕ್ಕಾಗಲ್ಲ. ಆ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ಇಷ್ಟಪಟ್ಟಾಗಿ ಜೀವನ ಇರುತ್ತಾ? ಎಸ್, ಅಲ್ಲಿ ನೀನು ಆಸೆ ಪಟ್ಟಂಗೆ ಇರುತ್ತೆ. ದೇವರು ನಿನಗೋಸ್ಕರ ಇರ್ತಾರೆ. ನಿನಗೇನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಹೋಗು. ಏನಾಯ್ತು ಅವನಿಗೆ? ಫಾದರ್, ಈ ಸಿರಿಂಜಸ್ನ ಫಿಲ್ ಮಾಡ್ತೀರಾ? ನನ್ನ ಮಾತು ಕೇಳಿ. ನಿನಗೆ ಇದು ಹೇಗೆ ಮಾಡೋದು ಗೊತ್ತಾ? ನನ್ನ ನಂಬಿ. ಇದು ಸ್ವಲ್ಪ ನೋವು ಕೊಡುತ್ತೆ. ಚೆನ್ನಾಗಿದೆಯಾ? ಇಲ್ಲಿ ನೋಡು, ನಾನು ನಿನ್ನನ್ನು ಖಂಡಿತ ಅಲ್ಲ ಕಳಿಸ್ತೀನಿ. ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಬೇಡ. ದೇವ್ರಿಗೆ ಕೊಟ್ಟಿರೋ ಮಾತನ್ನು ನಾನು ತಪ್ಪೋದಕ್ಕಾಗಲ್ಲ. ಆದರೆ ಒಂದು ದಿನ ಎಲ್ಲ ಸರಿ ಹೋಗುತ್ತೆ. ಏನಾಯ್ತು? ನಾನು ಬೀಚಲ್ಲಿದ್ದೆ. ಹೇಗೋ ಶುರು ಮಾಡಿದೆ, ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೀನೀಗ ಹೆನ್ರಿ, ನಾವೀಗ ಕಟ್ ಮಾಡಬೇಕು. ತಗೋ ಅದನ್ನು. ಈಗ ಏನು ನಡೆಯುತ್ತೋ ಗೊತ್ತಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ಹೆನ್ರಿ,
ಅಲ್ಲಿ ನೋಡು, ನಾವು ಕೊಟ್ಟಿರೋ ಡ್ರಗ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಈಗ ಅದು ಬೇಡದೇ ಇರೋದನ್ನೆಲ್ಲ ಮಾತಾಡ್ಬೇಡ, ಏನಾದ್ರೂ ಮಾಡು. ಏನಿಲ್ಲ ಏನಿಲ್ಲ, ಮುಗ್ದೆ ಹೋಯ್ತು. ಇದೇ ಕೊನೆದು. ಈಗ ನಾವು ಆ ಟಿಶ್ಯೂನ ತಗೋಬೇಕು. ಓಕೆ, ಗೊತ್ತಾಯ್ತಾ? ಹಾಗೆ ಮಾಡು, ನಿಧಾನಕ್ಕೆ ನಿಧಾನಕ್ಕೆ, ಆರಾಮಾಗಿ. 1 ನಿಮಿಷ ನಿಲ್ಸು ಹೆನ್ರಿ. ಏನ್ ಮಾಡ್ಬೇಕು? ಆ ಸೀಸರ್ಸ್ ತಗೋ. ಬಾಗಲ್ ತೆಗೀರಿ. ಅವಳು ಸತ್ತೋದ್ಲು ಅಂತ ಹೇಳಿದ್ರಿ. ಹೆನ್ರಿ ಫೋಕಸ್, ಆ ಸೀಸರ್ಸ್ನ ಕರೆಕ್ಟಾಗಿ ಹಿಡ್ಕೋ. ಬಾಗಲ್ ತೆಗೀರಿ. ನೀನು ನಿಲ್ಸಕ್ ಹೋಗ್ಬೇಡ, ಹಾಗೆ ಮಾಡ್ತಾ ಇರು, ಹಾಗೆ ಮಾಡ್ತಾ ಇರು. ಇಲ್ಲಿ ನೋಡು. ಫೋಕಸ್ ಫೋಕಸ್ ಹೆನ್ರಿ. ಇಲ್ಲಿ ನೋಡು, ನಿಲ್ಲಿಸ್ಬೇಡ. ಸಾಯಿಸು. ಫೋಕಸ್ ಹೆನ್ರಿ. ಹೆನ್ರಿ ಇಲ್ಲಿ ನೋಡು, ಇಲ್ಲಿ ನೋಡು. ಆ ಸೀಸರ್ ತೆಗಿ ಅಲ್ಲಿಂದ. ಆಗುತ್ತೆ ಆಗುತ್ತೆ, ಅದನ್ನ ಹೊರಗಡೆ ತೆಗಿ, ಎಳಿ ಅದನ್ನ. ನೀನ್ ಅದನ್ನ ಆಚೆ ತೆಗಿಬೇಕು. Try ಜೋರಾಗಿ. ಮಾಡು. ಬರ್ತಾ ಇದೆ. ಎಸ್. ಓಹ್, ಎಳಿ ಅದನ್ನ, ಇಲ್ಲಾಂದ್ರೆ ಸಾಯ್ತಾಳೆ. ಎಳಿ. ಕೆಳಗಡೆ ಹಾಕು. Oh shit. ಏನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಹೆಲ್ಪ್ ಮಾಡಿ. ಅದು ಸತ್ತೋಯ್ತಾ? ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಓ ದೇವ್ರೆ, ನಾವು ಮಾಡ್ಬಿಟ್ವಿ. ಏನ್ ನಡೀತಾ ಇದೆ ಇಲ್ಲಿ? ನಾನ್ ಸತ್ರು ಪರವಾಗಿಲ್ಲ ಅಂತ ಬಿಟ್ ಬಂದ್ರಿ. ನನಗೆ ಬೇರೆ ಅವಕಾಶನೇ ಇರ್ಲಿಲ್ಲ, ಯಾಕಂದ್ರೆ ಮೆಡಿಸನ್ ತಂದಿಲ್ ಕೊಡ್ಬೇಕಿತ್ತು. ಏನು ಹೇಳ್ಬೇಡ, ನೀನನ್ನ ಬಿಟ್ ಬಂದೆ. ಪ್ಲೀಸ್ ಸ್ಟಾಪ್. ಅದೆಲ್ಲ ಮುಗ್ದಿರೋ ಕತೆ. ತಗೋ, ಸ್ಟಿಚ್ ಮಾಡು. ನನಗೆ ಖಂಡಿತವಾಗ್ಲೂ ಇದು ಇಷ್ಟ ಇಲ್ಲ. ಅದಿರೋ ತನಕ ತುಂಬಾ ಕಷ್ಟ ಆಗ್ತಿತ್ತು. ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ, ನೀನು ಮೂವ್ಮೆಂಟ್ ಮಾಡಬೇಡ. ಓಕೆ? ನಾನ್ ಮಾಡಿಲ್ಲ. ನನಗ್ ಗೊತ್ತಾಗ್ಬೇಕು ಇಲ್ಲಿ ಏನೇನೆಲ್ಲ ಆಯ್ತು ಅಂತ. ನಾವು ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು. ಈಗ ನೀವು ಮಾಡ್ತಿರೋದಕ್ಕೂ ಹೊರಗೆ ಹೋಗೋದಕ್ಕೂ ಏನ್ ಸಂಬಂಧ? ನಮಗ್ ಗೊತ್ತಿಲ್ಲ ಏನಾಯ್ತು ಅಂತ. ಅವನ ಹತ್ರ ನೀನೇನು ಹೇಳ್ಬೇಡ. ನೀನ್ ಯಾಕೆ ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀಯಾ? ಇಲ್ಲಿಂದ ಆಚೆ ಹೋಗೋದಕ್ಕೆ ಇದೊಂದೇ ದಾರಿ. ನೀವ ಕಾರ್ಡ್ಸ್ನ ಕಾಪಾಡ್ಕೊಂಡು ಬಂದಿದ್ದೀರಾ, ನನ್ನನ್ನಲ್ಲ. ನಾವಿರೋ ಜಾಗ ಯಾವುದು? ಏನ್ ರಿಸರ್ಚ್? ಸಾವು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೈನ್ಸಲ್ಲಿ ಇದನ್ನ ಓದೋದು. ಆಲಿ, ನೀನು ಎದ್ದೇಳೋ ಮುಂಚೆ ಕಡೆದಾಗಿ ನೀನು ಏನನ್ನು ನೋಡಿದ್ದು? ನಾನೊಂದು ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೆ. ನಿನಗೆ ಪೇನ್ ಇತ್ತಾ? ಬ್ರೀತ್ ಮಾಡೋಕ್ಕಾಗ್ತಾ ಇಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ನಿನಗೆ ಓವರ್ ಡೋಸ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿತ್ತು. ನೀನು ಸತ್ತು ಹೋಗಿದ್ದೆ ಕಂಪ್ನಿಯವ್ರು ನಿನ್ನ ಇಲ್ಲಿಗೆ ತಂದಾಗ. ಅದು ಸಾಧ್ಯನೇ ಇಲ್ಲ. ಯಾರಾದರೂ ಸತ್ತು ಹೋದಾಗ ಬ್ರೈನ್ ಸಡನ್ ಆಗಿ ಒಂದೇ ಸಲ ಸ್ಟಾಪ್ ಆಗೋದಿಲ್ಲ. ನಾನು ಕಂಡಿಡಿದ್ದೀನಿ ಏನಂದ್ರೆ, ನಾವು ಯಾವಾಗ ಸ್ಪೆಸಿಫಿಕ್ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿನ ಬ್ರೈನ್ಗೆ ಅಪ್ಲೈ ಮಾಡ್ತೀವೋ ಅದು ಮೆಮೊರಿನ ಸ್ಟೋರ್ ಮಾಡುತ್ತೆ. ಆಗ ಬ್ರೈನ್ ಆಕ್ಟಿವ್ ಆಗೇ ಇರುತ್ತೆ.
ಹಾಗಾದ್ರೆ ನೀವು ನನ್ನ ಬಾಡಿನ ಒಂದು ಸೈನ್ಸ್ ಪ್ರಾಜೆಕ್ಟ್ ಆಗಿ ಯೂಸ್ ಮಾಡಿದ್ರಾ? ಇದೇ ಫಸ್ಟ್ ಟೈಮ್ ಸತ್ತೋಗಿರೋ ವ್ಯಕ್ತಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಹಾಗಾದ್ರೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ? ನಾನು ಇದಕ್ಕೂ ಮುಂಚೆ ಒಬ್ಬ ಹೆಂಗಸ್ ಮೇಲೆ ಇದನ್ನ ಪ್ರಯೋಗ ಮಾಡಿದ್ದೆ. ವಾಪಸ್ ಬಂದಾಗ ಅವಳು ನಾರ್ಮಲ್ ಆಗಿದ್ಲು, ಆದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಆದ್ರೆ ವಾಪಸ್ ಬಂದ ಎಲ್ಲರೂ ಕೂಡ ಪ್ರೆಗ್ನೆಂಟ್ ಆಗೇ ಇದ್ರು. ಇದ್ರಲ್ಲಿ ಯಾವುದೇ ರೀತಿ ಸೆನ್ಸ್ ಇಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿ ಮೊದಲು. ಅದಕ್ಕೆ ನಮ್ಮ ಹತ್ರ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ. ಅದಕ್ಕಾಗಿ ತಾನೇ ನಾನಿಲ್ಲಿರೋದು. ಯಾಕಂದ್ರೆ ಸೈನ್ಸಲ್ಲಿ ನಿಮಗೆ ಇದಕ್ಕೆಲ್ಲ ಉತ್ತರ ಸಿಗೋದಿಲ್ಲ. ಆದ್ರೆ ನಿಮ್ ಥಿಯರಿನ ಪ್ರೂವ್ ಮಾಡೋಕ್ಕಾಗಲ್ಲ. ಮೆಮೊರಿ ಒಂದು ಗೇಟ್ವೇ, ಅದರಲ್ಲಿ ಎಲ್ಲಾನು ಇರೋದು. ಏನ್ ಮಾಡೋದು, ಎಲ್ಲಿಗೆ ಹೋಗ್ಬೇಕು, ಅದರಲ್ಲೇ ಎಲ್ಲಾನು ಇರೋದು. ಯಾರ್ಯಾರಿಲ್ಲಿ ಜೀವನ ಮಾಡ್ತಾ ಇದ್ದಾರೋ ಎಲ್ಲದ್ರ ಬಗ್ಗೆನೂ ಇದೆ ಇದರಲ್ಲಿ. ಸತ್ತಾದ್ಮೇಲೆ ನಾವು ಪಾಸಿಟಿವ್ ನೆಗೆಟಿವ್ ಚೇಂಜ್ ಆಗುತ್ತೆ. ನೀವು ಸತ್ತಿದ್ದಾದ್ಮೇಲೆ ಒಂದು ಭಯಂಕರವಾದ ವಿಷಯ ನಡೆಯುತ್ತೆ. ನಿಮ್ಮಲ್ಲಿರೋ ಒಂದು ಡಿವೈನ್ ಕ್ರಿಯೇಚರ್ ಏರ್ಪಡುತ್ತೆ. ಆ ರೀತಿ ಎಲ್ಲಾನು ನಡೆಯುತ್ತೆ. ದೇವ್ರು ನಿಮ್ಮನ್ನ ಸೃಷ್ಟಿ ಮಾಡಿ ಮತ್ತೆ ಈ ಭೂಮಿಗೆ ಬಿಡ್ತಾನೆ ಇರ್ತಾನೆ. ಇದು ನಾನ್ಸೆನ್ಸ್. ಇಲ್ಲ, ಅವ್ರು ಹೇಳ್ತಾ ಇರೋದು ಸರಿನೇ. ನನಗೆ ವಿಷನ್ಸ್ ಬರುತ್ತೆ. ವಿಷನ್ಸಾ? ಹೌದು, ಮನುಷ್ಯರ ಸಾವನ್ನ ನಾನು ಅನುಭವಿಸ್ಬಲ್ಲೆ. ಅಂದರೆ ಅವ್ರು ಹೇಳೋ ಎಲ್ಲ ವಿಷಯನೂ ನಾನು ಫೀಲ್ ಮಾಡ್ಕೋತಾ ಇರ್ತೀನಿ. ಮೊದಲು ವಾಪಸ್ ಬಂದ ಮನುಷ್ಯ ನೀನೇನೆ. ನೀನು ವಾಪಸ್ ಬಂದಾಗ ಎಲ್ಲನೂ ನಾರ್ಮಲ್ ಆಗೇ ಇತ್ತು. ಒಂದ್ ನಿಮಿಷ, ನಾನು ತಿರ್ಗಾ ಬಂದ್ರೆ ನನ್ನ ಒಳಗಡೆ ಆ ವಿಷಯ ಬಂದು ಸೇರ್ಕೊಂಡಿದೆ. ಅವರಿಗೆ ಆ ಬ್ಯಾಡ್ ಮೆಮೊರೀಸ್ ಮಾತ್ರ. ಓಕೆ, ಬೇರೇನು? ನೆಕ್ಸ್ಟ್ ಪಾರ್ಟ್ಗೆ ಸೆನ್ಸೇ ಇಲ್ಲ. ನೀವು ಅಲ್ಲಿದ್ರಿ, ನೀವು ಬೀಚಲ್ಲಿದ್ರಿ ನಿಮ್ಮ ಅಂಕಲ್ ಜೊತೆ. ಅವ್ರು ಏನು ಹೇಳಿದ್ರು ಅಂದರೆ, ಗಾಡ್ ಒಬ್ರು ಕ್ರೂವಲ್ ಆಗಿರೋ ಮಾಸ್ಟರ್. ಅವರು ಪ್ರೀತಿ ಕೊಡಬೇಕು ಅಂದರೆ ತುಂಬಾ ನೋವು ಕೊಡ್ತಾರೆ. ನಿನಗೆ ಗೊತ್ತದು? ನಾನೊಂದು ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದ್ರದ್ದು ಹೇಗೆ ಅಂತ ಗೊತ್ತಿಲ್ಲ. ನಾನು ಈ ಪ್ರಪಂಚಕ್ಕೆ ವಾಪಸ್ ಬಂದಮೇಲೆ ಮತ್ತೊಬ್ಬರ ಪ್ರಪಂಚಕ್ಕೆ ನಾನು ಹೋಗಬಹುದು. ಗಾಯ್ಸ್, ಅದು ಕಾಣ್ತಿಲ್ಲ. ಅಯ್ಯೋ ದೇವ್ರೆ. ವೆಲ್, ಇದು ನಡಿಬಾರ್ದಾಗಿತ್ತು. ಈಗ ತಾನೇ ಕೊಲೆ ಮಾಡಿದೀವಿ, ಮತ್ತೆ ಕೊಲೆ ಮಾಡೋದು? ಕ್ಯಾಂಡಲ್ಸ್ ಎಲ್ಲ ಹಾರೋಗ್ತಾ ಇದೆ. ಸರಿ, ಈಗ ಏನು ಮಾಡಬೇಕು? ಇರು, ಟ್ರೈ ಮಾಡ್ತೀನಿ. ಇದೇನಿದು? ಇರು, ಮುಗಿಸ್ತೀನಿ. ಓಕೆ ತಾನೆ? ಹಾಂ. ಈಗೇನ್ ಮಾಡೋದು? ಇಲ್ಲಿ ನೋಡಿ, ಅಲ್ಲೊಂದು ಸರ್ಕಲ್ ಇದೆ. ಅಲ್ಲಿಂದ ನಾವು 45 ಮಿನಿಟ್ಸ್ ಅಲ್ಲಿ ಹೊಟ್ಟೋಗ್ಬೋದು. ನಮ್ಗೆ ಹೆಲ್ಪ್ ಬೇಕೇ ಬೇಕು. ನಾವಿಲ್ಲಿಂದ ಹೋಗ್ಲೇಬೇಕು. ಹಾಗಾದ್ರೆ ನಮ್ಮ ಲೈಫಲ್ಲಿ ಇದೇ ಕೊನೆ ಸೆಕೆಂಡ್ಸಾ? ಇಲ್ಲ, ನಾನು ಇಲ್ಲೇ ಇರಬೇಕು. ತುಂಬಾ ವಿಷಯ ನನಗೆ ಗೊತ್ತಾಗಬೇಕು. ಅದೀಗ ಮುಖ್ಯ ಅಲ್ಲ, ನಾವಿಲ್ಲಿಂದ ಹೋಗ್ಲೇಬೇಕು. ಒಂದ್ ನಿಮಿಷ ಇರಿ. ಏನ್ ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇದೆ? ಸಿಗ್ತಾ ಇಲ್ಲ. ಒಂದು ನಿಮಿಷ ಬಂದೆ. ಕೊನೆ ಅವಕಾಶ ಇರೋದು. ಅದು ಬಂತು ನೋಡಿ ಅಲ್ಲಿ. ಸಿಕ್ತು. ನಾವೀಗ ಹೋಗ್ಲೇಬೇಕು. ಸ್ವಲ್ಪ ಇರಿ. ಎಸ್, ನನಗೆ ಸಿಕ್ತು. ನಡೀರಿ. ನಾವು ಬೇಗ ಆಚೆ ಹೋಗ್ಬೇಕು. ಏನಿದು? ಓ ಮೈ ಗಾಡ್! ನಾವು ಇದನ್ನ ಮೊದಲೇ ಚೆಕ್ ಮಾಡಬೇಕಿತ್ತು. ನಿಮ್ಮ ಹತ್ರ ಕಾರ್ಡ್ ಇದೆ ಅಂತ ಯಾಕೆ ಹೇಳಿಲ್ಲ? ಕೊಡಿ ನನ್ಗದು. ನೀನೇನು ಮಾಡಬೇಕು ಅಂತ ಇದ್ದೋ ನಾನು ಅದನ್ನು ಮುಗಿಸಿದ್ದೀನಿ. ಯೋಚನೆ ಮಾಡೋದು ಯಾವತ್ತಿಗೂ ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಆರಂಭಿಸಿದ್ ನೀನೆ. ಆ ಡೋರ್ ಕೂಡ ಓಪನ್ ಮಾಡಿದ್ದು ನೀನೆ. ಏನು? ಇದೊಂದು ಆಕ್ಸಿಡೆಂಟ್. ಅಂದ್ರೆ ಇದೆಲ್ಲದಕ್ಕೂ ಕಾರಣ ನೀನಾ? ಜೊತೆಲಿದ್ದೆ ಹೀಗೆಲ್ಲ ಮಾಡಿದ್ಯಾ? ಏನ್ ಮಾಡ್ದೆ ನೀನು ಅಂತ ಸ್ವಲ್ಪ ಆದ್ರೂ ಯೋಚನೆ ಇದೆಯಾ? ಏನ್ ಮಾಡಿದ್ಯಾ ನೀನು? ಏನಾಗತ್ತೆ ಇದರಿಂದ ಅಂತ? ಬೇಡ ಬೇಡ. ನೋ ವೇಟ್.
ನೀವು ಈ ಪ್ರಪಂಚದೊಳಗಡೆ ಬರಬಾರ್ದು. ಈ ಪ್ರಪಂಚನೇ ಮೊರಾಲಿಟಿ ಆಗ್ಬಿಡುತ್ತೆ, ಡೀಸೆನ್ಸಿ ಅನ್ನೋದೇ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಇದಾದ್ಮೇಲೆ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ, ಆದರೆ ನಿಮಗೆ ಇನ್ನೊಂದು ಜೀವನನೇ ಸಿಗೋದಿಲ್ಲ. ನೀವು ಇಲ್ಲೇ ಇರಬೇಕಾಗುತ್ತೆ. ನೀವೆಲ್ಲ ತುಂಬ ಕೆಟ್ಟ ಜನ. ದೇವ್ರು ನಿಮಗೊಂದು ಒಳ್ಳೆ ಜೀವನ ಕೊಟ್ಟಿದ್ದ, ಆದರೆ ನಿಮಗೆ ಜೀವನ ಮಾಡೋದೇ ಗೊತ್ತಿಲ್ಲ. ಜೀವನನೇ ನಾಶ ಮಾಡ್ಕೋತಾ ಇದ್ದೀರಾ. ನೀವುಗಳು ಈ ಥರ ಮಾಡಿರೋದ್ರಿಂದನೇ ದೇವ್ರು ನನಗಿಲ್ಲಿ ಕಳಿಸಿರೋದು, ನಿಮ್ಮನ್ನ ಶಿಕ್ಷಿಸೋದಕ್ಕೆ. ನನ್ನ ಮೂಲಕನೇ ಆ ದೇವರು ನಿಮಗೆ ಪ್ರೀತಿನ ಹಂಚುತ್ತಾ ಇದ್ದಾನೆ. ನೀವು ಹೇಳಿರೋ ಆ ಸಂದೇಶನ ಸುಮಾರು ವರ್ಷಗಳಿಂದ ಕೇಳಿದ್ದೆ. ಅವ್ರು ನನಗೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ನಾವು ಪ್ರಪಂಚನ ಮರು ಸೃಷ್ಟಿಸಬೇಕು. ಅದಕ್ಕೂ ಮುಂಚೆ ನಾವು ಇದನ್ನೆಲ್ಲ ನಾಶ ಮಾಡಬೇಕು. ಓ ಮೈ ಗಾಡ್, ಇದು ಕ್ಲೋಸ್ ಆಗಿಲ್ಲ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಿದಾಗೇನೆ ಸೂರ್ಯನ ಬೆಳಕಿಂದ ಎಲ್ಲರೂ ಸತ್ತೋಗ್ಬಿಡ್ತಾರಲ್ಲ. ಇಲ್ಲ, ಅದು ಲೈಟ್ ಪೇನೇ ಕೊಡುತ್ತೆ. ಆದಷ್ಟು ಬೇಗ ಸರಿ ಹೋಗುತ್ತೆ. ನೋಡ್ದಿಯಲ್ಲ, ಅದು ಸಾಯಲ್ಲ. ಇಲ್ಲಿಂದ ಆಚೆ ಹೋದ್ರೆ ಟೌನಿಂದ ಟೌನ್ಗೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ. ಐ ಆಮ್ ಸೋ ಸಾರಿ. ಎಲಿ, ಏಯ್ ಎಲಿ, 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 ನೀನೇ? ಹಲೋ ಹಲೋ, ಹಲೋ, ಯಾರಿದು? ನಿಮ್ಮಮ್ಮ ಮಾತಾಡ್ತಾ ಇದ್ದೀನಿ. ತಮಾಷೆ ಮಾಡಬೇಡಿ, ಅಮ್ಮ ಇಲ್ಲ. ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ಆದರೆ ನಾನಿನ್ನೂ ಬದುಕಿದ್ದೀನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇಲ್ಲೊಂದು ಕೆಟ್ಟ ಘಟನೆ ನಡೆದು ಹೋಗಿದೆ. ಅದಕ್ಕೆ ಮುಂಚೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಆದರೆ ನೀನು ನೋ 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 ಎಲ್, ಏಯ್ ಆಲಿ, ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮ, ನನ್ನ ಫೋನ್ ಎಲ್ಲಿದೆ ನಂಗೆ ಗೊತ್ತು. ಅಮ್ಮ ಎದ್ದೇಳಿ. ಆಲಿ, ನಾನಿಲ್ಲ ಅಂದ್ರೆ ಅವನು ಸರ್ವೆ ಮಾಡೋಕ್ ಸಾಧ್ಯ ಇಲ್ಲ. ಎಲ್ಲ ಬೇಗ ಬದಲಾಗುತ್ತೆ. ಅವನು ಚೆನ್ನಾಗಿರ್ತಾನೆ. ಅವನನ್ನ ಸಾಯಿಸ್ಬಿಡ್ತಾರೆ. ತಡ್ಕೊಳಕ್ಕಾಗ್ತಿಲ್ಲ. ನಾನ್ ಮಗು ಮಾಡೋ ಮಿಷನ್ ಅಲ್ಲ. ಓಕೆ, ಎಲ್ಲರೂ ನನ್ನನ್ನ ಒಂದು ಲೂಸ್ ಅನ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಇದನ್ ಮಾಡು ಅದನ್ ಮಾಡು, ನನ್ನನ್ನ ಗೊಂಬೆ ಅಂದ್ಕೊಂಡಿದ್ದಾರೆ. ನಾನ್ ವಾಪಸ್ ಅವನ ಹತ್ರ ಹೋಗ್ತೀನಿ. ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ಅವನನ್ನೇ ಸರಿ ಮಾಡ್ಬೇಕು. ಆದ್ರೆ ಅದು ನಡೆಯಲ್ಲ ಅಂತ ನಿನ್ಗೂ ಗೊತ್ತು. ನಾನ್ ಸತ್ತು ಹೋಗಿದ್ದೀನಿ ಅಂತ ಅವನು ಅಂದ್ಕೊಂಡಿದ್ದಾನೆ. ಆಲಿ, ಅವನು ಅಲ್ಲೇ ಇದ್ದಾನೆ. ಅವನು ನಿನಗೋಸ್ಕರ ಮತ್ತೆ ಬಂದ. ಎದ್ದೇಳಿ ಅಮ್ಮ. ಅಮ್ಮ, ಇಟ್ಸ್ ಓಕೆ. ನಾನು ನಿಮ್ಮನ್ನು ನೋಡ್ಕೋತೀನಿ. ನೀನ್ ನನ್ನ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಯಾವಾಗಲೂ ಮಾಡ್ತೀನಿ. ನೀನ್ ಏನ್ ಹೇಳ್ತಿದ್ಯಾ? ನಿಮ್ಮ ಸೀಕ್ರೆಟ್ ನನಗೆ ಗೊತ್ತು. ನಾನು ನಿಮ್ಮನ್ನ ಯಾವಾಗಲೂ ಹುಡುಕ್ತಾ ಇರ್ತೀನಿ. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ. ಐ ಆಮ್ ಸಾರಿ. ಅಮ್ಮ, ಎಲಿ, ಹಾಗಿದ್ಮೇಲೆ ನೀನು ನೋಡ್ಕೊಂಡು ಅವನು ನೋಡ್ಕೊಂತಿದ್ದೆ. ನಿಜನಾ? ಹಾಗಾದ್ರೆ ನಾನು ಮಾಡಿರೋದೆಲ್ಲ ಸರಿಯಾಗೇ ಇದೆ. ಏನೇ ಆದರೂ ನೀನು ಇರ್ತೀಯ. ಅವನಿಗೋಸ್ಕರ ನೀನಿದ್ದೇ ಇರ್ತೀಯ. ಅವನು ಖಂಡಿತ ಚೆನ್ನಾಗಿರ್ತಾನೆ. ಆದರೆ ನಾವು ಅದನ್ನು ಗೇಟಿಂದ ಹೊರಗಡೆ ಬರೋದಕ್ಕೆ ಬಿಡಬಾರ್ದು. ಆಗ ನಮ್ಗೊಂದು ಬಾಳ್ ಸಿಗತ್ತೆ ಅಲ್ವಾ? ಇವತ್ತು ಸೂರ್ಯ ಮುಳುಗೋದ್ರೆ ನಮಗೆ ಚಾನ್ಸ್ ಇರೋದಿಲ್ಲ. ಅವನ ಜೀವನ ನಾವು ಕಾಪಾಡಬೇಕು ಅಂದರೆ ನಮ್ಮ ಜೀವನನ ನಾವು ಪಣಕ್ಕೆ ಇಡಲೇಬೇಕು. ನನಗೆ ಖಂಡಿತ ನೀನು ಬೇಕು. ಅವನ ಜೀವನಕ್ಕೂ ನೀನು ಬೇಕು. ಓಕೆ.
ಈಗ ಓಕೆನಾ? ಇಲ್ಲಿ ಕೇಳು, ಇವಾಗ ಹೇಳು, ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ. ನನಗೆ ಗೊತ್ತಿಲ್ಲ. ಆ ಡ್ರಗ್ಸ್ ಇಟ್ಕೊಂಡು ಏನಾದರೂ ಮಾಡಬಹುದಾ? ಇಲ್ಲ, ನೋ ಚಾನ್ಸ್. ಇಲ್ಲಾಂದರೆ ಆ ಜನರೇಟರ್ ಇದೆಯಲ್ಲ ಅದನ್ನ ಇಟ್ಕೊಂಡು ನಥಿಂಗ್. ಒಂದು ಸ್ವಲ್ಪ ಹೊತ್ತು ನಾವು ಲೈಟ್ನ ಆಫ್ ಮಾಡಿದ್ರೆ ತುಂಬಾ ಕೆಲಸ ಮಾಡಬಹುದಲ್ವಾ? ಲೈಟಿಂಗ್ ಸರ್ಕ್ಯೂಟ್ನ ನಾನು ಓವರ್ಲೋಡ್ ಮಾಡಿಬಿಟ್ಟೆ. ಅದರಿಂದನೇ ಸಮಸ್ಯೆ. ನಾನು ಹೊರಗಡೆ ಹೋಗೋದಕ್ಕೆ ಕೋಡ್ ಕಂಡುಹಿಡಿತಿದ್ದೆ. ಅವಾಗ್ಲೇನೆ ಹೀಗಾಗಿದ್ದು? ಹೇಗಾದರೂ ನಾವು ಒಳಗೆ ಸತ್ತೇ ಸಾಯ್ತೀವಿ. ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಓಕೆ, ಎಮರ್ಜೆನ್ಸಿ ಸಿಸ್ಟಮ್ ಕಂಟ್ರೋಲಲ್ಲಿದ್ದರೆ ಏನು ಮಾಡ್ತೀರಾ? ಅದನ್ನ ಹೀಟಿಂಗ್ ವೆಂಟಿಲೇಷನಲ್ಲಿ ಇಡ್ತೀವಿ. ಅದನ್ನು ಸಾಯಿಸೋಕ್ಕೆ ನಾನು ಪ್ರಾಣ ಬೇಕಾದ್ರೆ ಬಲಿ ಕೊಡ್ತೀನಿ. ಅದು ಸ್ಲೋ ಡೌನ್ ಆಗಿದೆ. ಇದು ಅಂಡರ್ಗ್ರೌಂಡು. ಇದಕ್ಕೆ ಒಂದೇ ಒಂದು ಎಕ್ಸಿಟ್ ಇದೆ ಅನ್ಸುತ್ತೆ. ಹಾಗಾದ್ರೆ ಈ ಎಂಟ್ರೆನ್ಸನ್ನು ನಾವು ಕ್ಲೋಸ್ ಮಾಡಿಬಿಟ್ರೆ ಆಗ ಹೊರಗೆ ಬರೋಕ್ಕಾಗಲ್ಲ ಅಲ್ವಾ ಅವನು? ಇದಕ್ಕೆ ಎಕ್ಸ್ಪೋಸಸ್ ಬೇಕು. ಅದು ಎಲ್ಲಿ ಹೋದರೂ ಅದು ನಮಗೆ ಸಿಕ್ಬಿಟ್ರೆ ಸಾಕು. 1 ನಿಮಿಷ ಇರಿ. ಆ ಹೀಟಿಂಗ್ ಸಿಸ್ಟಮ್ ಅದೊಂದು ಹಳೆ ಬಾಯ್ಲರ್. ಅದು ಒಂದನ್ನು ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಇಡೀ ಬಿಲ್ಡಿಂಗ್ನೇ ಹಾಳು ಮಾಡ್ಬೋದು. ಹಾಗಾದರೆ ಅದಾದಮೇಲೆ ಅದು ಸತ್ತು ಹೋಗುತ್ತೆ. ಯಾ, ಇಟ್ಸ್ ಕರೆಕ್ಟ್. ಓಕೆ, ಗುಡ್. ನನಗೆ ಆ ರೀಡರ್ ಸಿಕ್ಬಿಡ್ತು. ಆ ಟ್ರಾನ್ಸ್ಫರ್ ಸ್ವಿಚ್ನ ಆನ್ ಮಾಡಬೇಕು, ಪವರ್ ತಗೋಬೇಕು. ಆ ಬಾಯ್ಲರ್ ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಆ ಟ್ಯಾಂಕ್ ಕೋಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾನೆ ಇರಬೇಕು. ಆಮೇಲೆ ಬೂ. ಇದು ಬ್ಲೂ ಪ್ರಿಂಟಾ? ಜನರೇಟರ್ ಇಲ್ಲಿದೆ, ಆದರೆ ಬಾಯ್ಲರ್ ಇಲ್ಲಿದೆ. ಆ ಬಾಯ್ಲರ್ನ ಹೇಗಾದರೂ ತರಬೇಕು. ಮತ್ತೆ ಅದರಲ್ಲಿ ಎಷ್ಟು ಫ್ಯೂಲ್ ಇದೆ ಅಂತ ಗೊತ್ತಿಲ್ಲ. ಅದನ್ನು ನಾನು ಮೊದಲು ಹೋಗಿ ಕಂಡು ಹಿಡಿಬೇಕು. ನಮ್ಮ ಹತ್ರ ಟೈಮ್ ಕಡಿಮೆ ಇದೆ. ನೀನೊಬ್ಳೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ನೀನೇ ನನ್ನ ಜೊತೆ ಬರಬೇಕು. ನಾನು ಇದನ್ನು ನೋಡ್ಕೋತೀನಿ. ಇದನ್ನು ನಾನು ಮಾಡಿದ್ದು, ನಾನೇ ರಿಸ್ಕ್ ತಗೋತೀನಿ. ಈಗ ನಮ್ಮ ಹತ್ರ ವೆಪನ್ ಆಗಿ ಏನಿರುತ್ತೆ? ಎಲ್ಲಿ ಹೋಗ್ತಿದ್ದೀವಿ ಗೊತ್ತಲ್ಲ? ನಾವು ಮತ್ತೆ ಬರ್ತೀವಿ, ಸರಿ ತಾನೆ? ಹೌದು, ಖಂಡಿತ. ಗುಡ್ ಲಕ್. ಅವಳದನ್ನ ಮಾಡ್ತಾಳೆ ಅಂದ್ಕೊಂಡಿದ್ಯಾ? ಅದನ್ನು ಮುಗಿಸಿದ್ರೆ ನಮಗೆ ಮತ್ತೆ ಜೀವನ ಸಿಕ್ತ ಹಾಗೆ. ನಾವಿದನ್ನ ಮಾಡೋಣ. ಇದು ತುಂಬಾನೇ ಕೆಟ್ಟದಾಗಿದೆ. ಯಾವ ಕಡೆ ಹೋಗೋದು? ಆ ಕಡೆ ಹೋಗ್ಬೇಕು. ಬೇಗ ಬೇಗ ಬಾ. ಇಲ್ಲಿ ಏನ್ ಮಾಡೋದು? ಮೊದಲು ಒಳಗೆ ಹೋಗೋಣ. ಇವ್ರು ನಿನ್ನತ್ರ ಮಾಡ್ಬೇಕು. ನೀವು ಬನ್ನಿ, ನಿಮ್ಮನ್ನೊಂದು ಕೈ ನೋಡ್ಕೋತೀನಿ. ಬಾ ಬನ್ನಿ, ಕಮಾನ್. ಇನ್ನು ನಿಮ್ಮ ಕತೆ ಮುಗಿಯುತ್ತೆ. ನಿಮಗೊಂದು ಗತಿ ಕಾಣಿಸ್ತೀನಿ.
ಹಿಂದೆ ಹೋಗಿ. ಈಗಲೇ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ನನಗೆ ಸಿಟ್ಟು ಬರೆಸ್ಬೇಡಿ. ನಾನು ಹೇಳೋದನ್ನ ಕೇಳಲ್ವಾ ನೀನು? ನನಗೆ ಸುಮ್ಮನೆ ಟೆನ್ಷನ್ ಬರೆಸ್ಬೇಡ. ಧೈರ್ಯ ಇದ್ರೆ ಹತ್ರ ಬಾ. ಹ್ಯಾರಿ, ಹ್ಯಾರಿ, ಪವರ್ ಆನ್ ಮಾಡಬೇಕು. ಈಗ ಹ್ಯಾರಿ, ನೀನು ಹೇಗೆ ಮಾಡಿದೆ? ಅದು ನನಗೆ ಗೊತ್ತಿಲ್ಲ. ಅದು ನನ್ನ ಕೊಲ್ಲೋದಕ್ಕೆ ಬಂತು. ನಾನಾಗ ಕೈ ಮಾತ್ರ ಅಡ್ಡ ಹಿಡ್ದೆ. ಆಮೇಲೆ ಅದು ಹೀಗಾಗೋಯ್ತು. ಒಳ್ಳೇದು. ಆ ಡ್ರಗ್ಸು ನಿನ್ನ ದೇಹದೊಳಗಡೆ. ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೆ. ಅದರಿಂದ ಏನಾಗತ್ತೆ? ಆಗ ನಾನು ಎಲ್ಲನೂ ಸರಿ ಮಾಡ್ತೀನಿ. ಹೌದು, ಸರಿ, ನಾವೀಗ ಕೆಳಗಡೆ ಹೋಗೋಣ. ಅವಳಿಗೆ ನಮ್ಮ ಸಹಾಯ ಬೇಕಾಗಬಹುದು. ಸರಿ.
ಇನ್ನು ಕೆಲವು ನಿಮಿಷಗಳು ಮಾತ್ರ ಉಳಿದಿರೋದು. ನಾನು ಆ ಬಾಯ್ಲರ್ನ ಆನ್ ಮಾಡಿಬಿಟ್ಟೆ. ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಪವರ್ ತುಂಬ ಹೊತ್ತಿರಲ್ಲ. ಇದನ್ನು ಬೇಗ ಮುಗಿಸ್ಬೇಕು. ನೀವು ಬೇಗ ಬರಬೇಕು. ಆ ಡೀಸೆಲ್ಲು ಸಿಕ್ಬಿಡ್ತು. ಒಂದು ವೇಳೆ ಇದು ಆಫ್ ಆಗಿಬಿಡ್ತು ಅಂದರೆ ಮತ್ತೆ ಸ್ಟಾರ್ಟ್ ಆಗಲ್ಲ. ನೀವೇ ಬೇಗ ಮುಗಿಸ್ಬೇಕು. ನಾನು ನಿಮ್ಮ ಜೊತೆ ಇರಬೇಕು, ಆದರೆ ಆಗಲ್ಲ ಅನ್ಸತ್ತೆ. ಖಂಡಿತ ನನ್ನನ್ನು ನೆನ್ಪಿಟ್ಕೋತೀರಾ ಅಂತ ಅನ್ಕೋತೀನಿ. ನಾನು ಹೆಡ್ಲೈನ್ಸಲ್ಲಿ ಬರಲ್ಲ, ಅದೇ ಸಂತೋಷ. ನೀವು ಹೇಗಾದರೂ ನಿಮ್ಮನ್ನು ನೋಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ನೀವು ಈ ರೀತಿ ಮಾಡಬಾರ್ದು. ನಿನಗಿದೇನು ಅರ್ಥ ಆಗೋದಿಲ್ಲ. ದೇವ್ರೆ ಇದಕ್ಕೋಸ್ಕರ ನನಗೆ ಕಳಿಸಿರೋದು. ಇವ್ರ ಕೈಯಲ್ಲಿ ಸಿಕ್ಕಿ ಸತ್ತು ಹೋಗ್ತೀರಾ. ಅದನ್ನ ನೀನ್ ಫೇಸ್ ಮಾಡಬೇಕಾಗುತ್ತೆ. ಅದ್ ನನಗೆ ಗೊತ್ತು. ನಿಜವಾಗ್ಲು ನೀನು ಹೇಗೆ ಸತ್ತಿದೀಯ ಅಂತ ನಿನಗೆ ಗೊತ್ತಾ ಹೆನ್ರಿ? ನಿಮ್ಮ ಸಾವು ನ್ಯಾಯವಾದ ಸಾವಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನು ನಿನಗೊಂದು ಚಾನ್ಸ್ನ ಕೊಡ್ತಾ ಇದ್ದೀನಿ. ನಿನಗೆಲ್ಲ ನೆನಪಾಗುತ್ತೆ ಅಲ್ವಾ? ಹಾಗಾದ್ರೆ ಇದು ಕೂಡ ನೆನಪಾಗುತ್ತೆ. ಎಷ್ಟು ಸಲ ಅಂತ ಬೇಗ ಹೇಳು. ಸ್ಟಾಪ್ ಇಟ್. ಅದ್ ನಿನ್ನ ಹತ್ರ ಬರ್ಬೇಕಾ? ನಾನು ಆ ಕಿಟ್ ಜೊತೆ ಬಾಳೋದಕ್ಕೆ ಇಷ್ಟ ಆಗಲಿಲ್ಲ. ಕ್ಯಾನ್ಸರ್ ಇದ್ದಿದ್ದರಿಂದ ನಾನು ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅದರಿಂದನೇ ಅವರು ಸತ್ತು ಹೋಗ್ಬಿಟ್ರು. ಇದನ್ನೇ ನಾನಿಂದ ಕೇಳಬೇಕು ಅಂತಿದ್ದೀನಿ. ನೀವು ನೋಡಿ, ನೀವು ಹೀಗೆಲ್ಲ ಮಾಡಬಾರ್ದು. ಇದು ಒಳ್ಳೇದಲ್ಲ. ನಮ್ಮ ಜೊತೆ ಬಂದ್ಬಿಡಿ ದಯವಿಟ್ಟು. ಈ ಸಮಯದಲ್ಲಿ ಕೊನೆ ಡಿಸಿಷನ್ ತಗೊಂಡ್ರೆ ಸಾಕು. ನನಗೆ ಬೇರೆ ದಾರಿನೇ ಇಲ್ಲ. ಬೇಡ ಬೇಡ, ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ. ಹಾಗೆ ಮಾಡಬೇಡಿ ಪ್ಲೀಸ್. ಪ್ಲೀಸ್ ನನ್ನ ಮಾತು ಕೇಳಿ. ಪ್ಲೀಸ್ 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 ಹಾಗೆ ಮಾಡಬೇಡಿ. ಬೇಡ, ಇದನ್ನ ಮಾಡಲೇಬೇಕು ನಾವು. ಪ್ಲೀಸ್ 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 ನನ್ನ ಮಾತು ಕೇಳಿ. ಪ್ಲೀಸ್ ನೋ 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 ಪ್ಲೀಸ್. ಹೋಗೋಣ. ಇಲ್ಲ, ಒಂದು ನಿಮಿಷ ಇರು. ನನಗೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ಪ್ಲೀಸ್, ಇದು ನಮ್ಮ ಕೊನೆ ಅವಕಾಶ. ಇದನ್ನ ಖಂಡಿತ ನಾವು ಮಾಡಿ ಮುಗಿಸ್ತೀವಿ. ಏನಂದೆ? ನನಗೆ ಫೀಲ್ ಆಗ್ತಿದೆ. ಇದು ನನಗೆ ಸಿಕ್ಕಿರೋ ಗಿಫ್ಟ್ ಅನ್ಕೋತೀನಿ. ಅಲ್ಲಿ ಏನ್ ಮಾಡ್ತಾ ಇದೀಯಾ? ಇದು ನಾನು ಅವರು ಕೊಡ್ತಾ ಇರೋ ಗಿಫ್ಟು. ನೀನ್ ತಪ್ಪು ಮಾಡ್ತಾ ಇದೀಯಾ? ನಮ್ಮ ಹತ್ರ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಅವರನ್ನು ಡಿಸ್ಟರ್ಬ್ ಮಾಡೋದಕ್ಕೆ ನಮ್ಮ ಹತ್ರ ಇರೋ ಕೊನೆ ದಾರಿ. ನಾವೀಗ ಏನಾದರೂ ಮಾಡಲೇಬೇಕು.
ಅಷ್ಟು ಪೇಯ್ನ್ ಇದ್ರೂ ನೀನು ಯಾಕೆ ಸತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ಒಂದು ಮನಸ್ಸಿನಲ್ಲಿರೋ ನೋವಿಗೋಸ್ಕರ. ಆ ನೋವು ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೊದಲು ನಡೆದದನ್ನು ನೆನೆಸಿ ಸಾಯ್ತಾ ಇದ್ದೆ. ನೀನು ಇಲ್ಲಿಂದ ಹೋಗು. ಇಲ್ಲ, ನನಗೇನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅವನು ನೋಡ್ಕೊ. ಅವನು ಚೆನ್ನಾಗಿರ್ಬೇಕು. ಅಲ್ಲಿ ನನ್ನ ನೋಡು. ನಾನು 100% ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ನಾನು ಓಕೆ ತಾನೆ? ಬೆಳಗ್ಗೆ ಅವನು ಎದ್ದು ಸ್ಕೂಲ್ಗೆ ಹೋಗ್ತಾನೆ, ಎಲ್ಲ ನೀನು ಆಸೆ ಪಟ್ಟ ಹಾಗೆ ಆಗತ್ತೆ. ಅವನು ಚೆನ್ನಾಗಿರ್ತಾನೆ. ಮರಿದೆ ಅವನನ್ನ ಸ್ಕೂಲಿಗೆ ಕಳಿಸು. ಹೌದು, ಅವನು ಗ್ರ್ಯಾಜುಯೇಟ್ ಆಗ್ತಾನೆ, ಮದುವೆ ಆಗತ್ತೆ. ಅವನಿಗೂ ಒಂದು ಫ್ಯಾಮಿಲಿ ಇದೆ. ನೀನು ಹಾಗೇನೆ ತನ್ನ ಮಗುಗೆ ಒಬ್ಬ ಒಳ್ಳೆ ಪ್ಯಾರೆಂಟ್ ಆಗಿರ್ತಾನೆ. ಅವನು ಒಳ್ಳೆ ಕತೆಗಳನ್ನ ಹೇಳ್ತಾನೆ. ನನ್ನ ಕತೆನ ಅವನಿಗೆ ಹೇಳಬೇಕು ನೀನು. ನಾನು ಫ್ರೆಶ್ ಆಗಿ ಆರಂಭಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಅದ್ಭುತವಾಗಿರೋ ಕತೆ. ನಿನ್ ಥರನೇ ಒಬ್ಬ ಗಂಡ. ಮೊದಲು ನನ್ನ ಈ ರೀತಿ ಯಾರೂ ಕರೆದಿದ್ದೇ ಇಲ್ಲ. ನನ್ನನ್ನು ಹೀರೋ ಮಾಡೋ ಅಗತ್ಯ ಇಲ್ಲ. ನನ್ನ ನೋಡಿ ಈ ಥರ ಯಾರೂ ನಕ್ಕೂ ಇರಲಿಲ್ಲ. ನೀನು ಹೋಗು, ಹೇಳೋದನ್ನ ಕೇಳು, ಇಲ್ಲಿಂದ ಹೋಗು. ಇಲ್ಲ, ನನ್ನಿಂದ ಆಗಲ್ಲ. ನೀನು ಸತ್ತು ಹೋಗ್ತೀಯಾ? ಮನುಷ್ಯರ ಜೊತೆ ಇದ್ದು ದಿನ ದಿನ ಸಾಯೋದಕ್ಕಿಂತ ಇದೇ ಬೆಟರು ಅನ್ಸತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತು. ನಾನು ಈ ಥರ ಹತ್ತೋನೇ ಅಲ್ಲ. ಗಂಡಸ್ರು ಹತ್ತಿರೋದನ್ನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ.